ಜೈಸಲ್ಮೇರಲ್ಲಿ ಟೂರಿಸ್ಟ್ ಪ್ಲೇಸ್ ಹತ್ರ ಸಮೀರ್ ಅವನ ತಾಯಿ ಜೊತೆ ಜೋಪಡಿಯಲ್ಲಿ ವಾಸ ಮಾಡ್ತಿದ್ದ. ಅವ್ರ ತಂದೆ ತೀರೋದ್ಮೇಲೆ ಅವನು ಬಹಳ ಬಡತನದ ಜೀವನ ಸಾಗಿಸಿದ್ದ. ಬಹಳ ಕಷ್ಟವಾಗಿತ್ತು. ಸಮಯ ಕಳೀತಾ ಇದ್ದ ಹಾಗೆ ಸಮೀರ್ ನಿಧಾನವಾಗಿ ದೊಡ್ಡವನಾದ. ಮತ್ತೆ ಅವನು 15 ವರ್ಷದವನಾದಾಗ, ಅಮ್ಮ, ಈ ಲೋಕದಲ್ಲಿ ನಮ್ಗಂತ ಯಾರು ಇಲ್ವಾ ಅಮ್ಮ? ನಮ್ ನೋಡೋದಿಕ್ಕೆ ನಮ್ ಸಂಬಂಧಿಕರು ಯಾರು ಬರ್ತಾ ಇಲ್ಲ, ಯಾರು ಕೂಡ ನಮ್ಗೆ ಫೋನೇ ಮಾಡ್ತಾ ಇಲ್ಲ. ಮಗ್ನೆ, ಬಹಳಷ್ಟು ಜನ ಇದ್ದಾರೆ, ಆದ್ರೆ ಬರೀ ಹೇಳೋದಕ್ಕೋಸ್ಕರ. ಹೇಳ್ತಾರಲ್ಲ, ಸುಖದಲ್ಲಿ ಎಲ್ರೂ ಜೊತೆಯಾಗಿರ್ತಾರೆ, ಆದ್ರೆ ದುಃಖದಲ್ಲಿ ಯಾರೂ ಇರೋದಿಲ್ಲ. ಅಮ್ಮ, ನನ್ನ ಎಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ನಿಂಗೆ ಈ ಲೋಕದಲ್ಲಿ ಯಾರು ಇಲ್ಲ ಅಂತ. ನೀನು ಅನಾಥಳ ಅಮ್ಮ. ಇಲ್ಲ ಮಗ್ನೆ, ನಾನಿದೀನಲ್ಲ ನಿನ್ಗೋಸ್ಕರ. ನೀನು ಯೋಚನೆ ಮಾಡ್ಬೇಡ. ನಮ್ಮ ದಿನಗಳು ಬದಲಾಗ್ತವೆ, ಮತ್ತೆ ಅವ್ರಿಗೆ ನೀನು ಕೂಡ ಉತ್ತರ ಕೊಡಬಹುದು. ಹೌದಮ್ಮ, ನೀನು ಸರಿಯಾಗಿ ಹೇಳ್ದೆ. ಚಂಪಾ ಬೇರೆಯವ್ರ ಮನೇಲಿ ಕೆಲ್ಸ ಮಾಡಿ 2 ಹೊತ್ತಿನ ರೊಟ್ಟಿಗೆ ಸಂಪಾದಿಸ್ಕೊಳ್ತಾ ಇದ್ಲು. ಸಮೀರ್ ಇದಕ್ಕೋಸ್ಕರ ಬಹಳನೇ ಬೇಜಾರಾಗ್ತಾನೆ. ಒಂದಿನ ಅವನು ನದಿ ತೀರದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ಅವನು ದೋಣಿಯಲ್ಲಿ ಸವಾರಿ ಮಾಡುವಂತ ಜನರನ್ನ ನೋಡ್ತಾನೆ. ಅವನು ಕೂಡ ಇದನ್ನೇ ಮಾಡಿ ದುಡ್ಡು ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚಿಸ್ತಾನೆ. ಅಂಕಲ್, ನಾನು ಕೂಡ ಈ ದೋಣಿಯನ್ನ ನಡೆಸಬೇಕು, ಸ್ವಲ್ಪ ಸಂಪಾದನೆನ ಮಾಡಬೇಕು. ಹಾಗಾದ್ರೆ ಒಂದು ದೋಣಿಯನ್ನ ಖರೀದಿ ಮಾಡು. ಅಂಕಲ್, ಹೌದು, ಈ ದೋಣಿ ತಗೊಳ್ಳೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಜಾಸ್ತಿ ಖರ್ಚಾಗಲ್ಲ, 20,000 ಖರ್ಚಾಗುತ್ತೆ. ತಗೋ. ಅಂಕಲ್, ಅದು ನನಗೆ ತುಂಬ ಜಾಸ್ತಿ. ಅಷ್ಟು ದುಡ್ಡನ್ನು ನಾನು ಎಲ್ಲಿಂದ ತಗೊಂಬರ್ಲಿ? ನೀವು ನನಗೆ ಸಹಾಯ ಮಾಡ್ತೀರಾ? ನಿಮ್ಮ ದೋಣಿಯಲ್ಲಿ ಸ್ವಲ್ಪ ದಿನ ನಾನು ಕೆಲಸ ಮಾಡ್ತೀನಿ. ಬರೋ ದುಡ್ಡಲ್ಲಿ ಒಟ್ಟು ಮಾಡಿ ಸ್ವಂತ ದೋಣಿಯನ್ನು ತಗೋತೀನಿ. ಸಮೀರ್ ಈ ರೀತಿ ಹೇಳಿದ್ದಕ್ಕೆ ದೋಣಿಯವನು ಯೋಚಿಸ್ತಾನೆ, ನಾನ್ ಇವನ್ಗೆ ಹೇಳ್ಕೊಟ್ಬಿಟ್ರೆ ನನ್ ಸಂಪಾದನೆ ಕಡಿಮೆ ಆಗುತ್ತೆ. ಇವನಂತೂ ಚಿಕ್ಕ ಯುವಕ, ಇವನು ನನಗಿಂತ ಚೆನ್ನಾಗೇ ಸಂಪಾದನೆ ಮಾಡ್ಬಿಡ್ತಾನೆ. ಆಮೇಲೆ ನನ್ ದೋಣಿಗೆ ಬೇರೆ ಯಾರೂ ಬರೋದಿಲ್ಲ. ಇದನ್ನ ಯೋಚಿಸಿ ಅವನ್ ಹೇಳ್ತಾನೆ, ಅರೆ, ನೀನು ಸಣ್ಣ ಹುಡುಗ, ನಿನ್ನಿಂದ ಓಡ್ಸಕ್ಕಾಗಲ್ಲ. ಅದು ಮಾತ್ರ ಅಲ್ಲ, ನೀನು ಈಜೆಲ್ಲ ಕಲ್ತ್ಕೋಬೇಕು. ಅಷ್ಟು ತನಕ ಬೇರೆ ಕೆಲಸವನ್ನ ನೋಡು, ಜೊತೆಗೆ ದೋಣಿ ತಗೊಳ್ಳೋದಿಕ್ಕೆ ದುಡ್ಡು ಒಟ್ಟು ಮಾಡು. ಸರಿ ಅಂಕಲ್. ಸಮೀರ್ ಆ ಅಂಕಲ್ನ ಮಾತನ್ನ ಕೇಳಿ ಮನೆಗೆ ಹೊರಟೋದ. ಮಾರನೇ ದಿನ ಅವನ ಸ್ನೇಹಿತರಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ. ಮನೆಯ ಪರಿಸ್ಥಿತಿ ಕೂಡ ಹೇಳ್ತಾನೆ. ಅವನು ಅವನ ಸ್ನೇಹಿತರಿಗೆ ಯಾವ್ದಾದ್ರೂ ಕೆಲ್ಸ ಹೇಳಿ ಅಂತಾನೆ. ಆಗ ಅವನ ಸ್ನೇಹಿತ ರೂಪೇಶ್ ಹೇಳ್ತಾನೆ, ಇಲ್ಲಿ ನೋಡು, ಒಂದು ಈಸಿಯಾದ ಕೆಲಸ ಇದೆ. ಬರೋ ಟೂರಿಸ್ಟ್ಗೆ ಈ ಜಾಗದ ಬಗ್ಗೆ ನಾವು ಹೇಳ್ಬೇಕಷ್ಟೇ. ಆ ಕೆಲಸ ತುಂಬಾ ಈಸಿನಾ? ಹೌದು, ನಿಜವನ್ನ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇದ್ದ. ಬಾ, ಅವ್ರನ್ನ ಮೀಟ್ ಮಾಡಿಸ್ತೇನೆ. ಅವ್ರ ಹತ್ರ ನೀನು ಕೆಲಸವನ್ನ ಕಲ್ತ್ಕೋ. ಸಮೀರ್ ರೂಪೇಶ್ನ ಸ್ನೇಹಿತನ ಹೋಗಿ ಭೇಟಿ ಮಾಡ್ತಾನೆ. ಮತ್ತೆ ಅವನು ಹೇಳಿದಂತ ಕೆಲ್ಸನ ಕಲಿತಾನೆ. ಮತ್ತೆ ಮಾಡಕ್ ಶುರು ಮಾಡ್ತಾನೆ. ಸಮೀರ್ ಕೆಲ್ಸ ಮಾಡಕ್ ಶುರು ಮಾಡಿದ್ಮೇಲೆ ಮನೆ ಸ್ಥಿತಿ ಸರಿ ಹೋಗುತ್ತೆ. ಅವರ ತಂದೆಯ ಬರಡು ಭೂಮಿಯಲ್ಲಿ ಅಮ್ಮ ಮತ್ತೆ ಮಗ ಇಬ್ರು ಸೇರ್ಕೊಂಡು ಬೆಳೆಗಳನ್ನ ಬೆಳಿತಾರೆ. ನನ್ನ ಈ ಕೆಲಸದಲ್ಲಿ ಸೇರಿಸಿದ್ದಕ್ಕೆ ನಿಂಗೆ ತುಂಬ ತುಂಬ ಧನ್ಯವಾದ. ಇದ್ರ ಬರೋ ದುಡ್ಡಿಂದ ನಮ್ಮ ಕುಟುಂಬ ರನ್ ಆಗ್ತಾ ಇದೆ. ಅರೆ, ನಾನು ಸ್ನೇಹಿತ, ನಾನು ಹಿಂಗೆ ಸಹಾಯ ಮಾಡಿದೆ, ಮತ್ತಾರು ಮಾಡ್ತಾರೆ ಹೇಳೋ? ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡ. ಮಗ್ನೆ, ಇದನ್ ತಗೋ. ಅಕ್ಕಿ ಹಿಟ್ಟಿನ ಸಮೋಸ ರೆಡಿ ಆಗಿದೆ. ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಹೌದಂಟಿ, ಹೌದು, ನಾನು ಹೇಳ್ತೀನಿ. ರೂಪೇಶ್ ಚಂಪಾ ಮಾಡಿದಂತ ಸಮೋಸ ತಿಂತಾನೆ. ಸಮೋಸ ತಿಂದ ಕೂಡ್ಲೆ ಅವನ ಬೆರಳನ್ನ ಚೀಪಕ್ ಶುರು ಮಾಡ್ತಾನೆ. ಮತ್ತೆ ಇನ್ನೂ ಸ್ವಲ್ಪ ಕೇಳಿ ಕೇಳಿ ತಿಂತಾನೆ. ಮತ್ತೆ ಹೇಳ್ತಾನೆ, ಆಂಟಿ, ಸಮೋಸ ಸಕ್ಕತ್ತಾಗಿದೆ. ನಾನು ಈ ರೀತಿ ಸಮೋಸವನ್ನ, ಅದು ಕೂಡ ಅಕ್ಕಿ ಹಿಟ್ಟಲ್ಲಿ ಮಾಡಿ ಸಮೋಸವನ್ನ ತಿಂದಿದ್ದೇ ಇಲ್ಲ ಆಂಟಿ. ಹೌದು, ನಮ್ಮ ಅಮ್ಮನ ಕೈಯಲ್ಲಿ ಮ್ಯಾಜಿಕ್ ಇದೆ. ಆಂಟಿ, ನಾನು ಹೋಗಿ ಬರ್ತೀನಿ. ನಾನು ಬಂದಾಗೆಲ್ಲ ಈ ರೀತಿ ಸಮೋಸವನ್ನ ನಂಗೆ ಮಾಡ್ಕೊಡಿ ಆಂಟಿ, ಪ್ಲೀಸ್. ಸರಿ ಮಗ್ನೆ, ಆಯ್ತು. ಮಾರನೇ ದಿನ ಅವನು ಕೆಲ್ಸಕ್ಕೆ ಹೋದಾಗ ಆಗ ಅಲ್ಲಿ ಒಬ್ಬ ಟೂರಿಸ್ಟ್ಗೆ ಸುತ್ತಿ ಸುತ್ತಿ ಹೊಟ್ಟೆ ಹಸಿಯುತ್ತೆ. ಆಗ ಅವರು ಸಮೀರ್ನ ಹೋಟೆಲ್ ಬಗ್ಗೆ ಕೇಳ್ತಾರೆ. ಸಮೀರ್ ಅವ್ರನ್ನ ಹೋಟೆಲ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬರೀ ಅಕ್ಕಿ ಐಟಮ್ಸೇ ಇರತ್ತೆ. ಅದು ಅವ್ರಿಗೆ ಇಷ್ಟನೇ ಆಗಲ್ಲ. ಮತ್ತ ಅವನ್ ಹೇಳ್ತಾನೆ, ಹೇ ಮ್ಯಾನ್, ನಂಗೆ ಒಳ್ಳೆ ಫುಡ್ ಸಿಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀಯಾ? ನಾನು ಅಕ್ಕಿಯಲ್ಲಿ ಮಾಡಿರೋ ಸಿಂಪಲ್ ಊಟವನ್ನ ಮಾಡ್ಬೇಕು. ಸಮೀರ್ಗೆ ಸಮೋಸ ಬಗ್ಗೆ ಜ್ಞಾಪಕ ಬರುತ್ತೆ. ಆಗ ಅವನು ಅವ್ರ ಅಮ್ಮನ್ಗೆ ಫೋನ್ ಮಾಡಿ ಸಮೋಸ ಮತ್ತೆ ಚಟ್ನಿ ಮಾಡಕ್ ಹೇಳ್ತಾನೆ. ಅಮ್ಮ, ನಾನು 2-3 ಜನರನ್ನ ಕರ್ಕೊಂಬರ್ತೀನಿ. ನೀವು ಸಮೋಸವನ್ನ ತಯಾರು ಮಾಡಿರಿ. ಸಮೀರ್ ಫೋನ್ ಮಾಡಿ ಹೇಳಿದ್ದಕ್ಕೆ ಅವ್ರಮ್ಮ ಅಕ್ಕಿ ಹಿಟ್ಟಿನ ಸಮೋಸ ರೆಡಿನೇ ಮಾಡ್ತಾಳೆ. ಮತ್ತೆ ಅದನ್ನ ಬಹಳ ಚೆನ್ನಾಗಿ ಸರ್ವ್ ಮಾಡ್ತಾಳೆ.
ಆಗ ಸಮೀರ್ ಆ ಟೂರಿಸ್ಟ್ ನ ಅಲ್ಲಿ ಕರ್ಕೊಂಡ್ ಬಂದ್ಮೇಲೆ ಆಗ ಅವ್ರಮ್ಮ ಅವ್ರಿಗೆ ಸಮೋಸನ ಬಡಿಸ್ತಾರೆ. ನೀವು ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಾವು ಈ ತರ ಜಾಗದಲ್ಲಿ ಯಾವತ್ತೂ ತಿನ್ನೋದೇ ಇಲ್ಲ. ಸಾರಿ ಸರ್, ಆದ್ರೆ ನೀವು ಚಿಂತೆ ಮಾಡಬೇಡಿ, ಯಾಕಂದ್ರೆ ಇದು ನಮ್ಮನೆ. ನೀವು ನಮ್ಮಮ್ಮ ಮಾಡಿರೋ ಸಮೋಸವನ್ನ ತಿಂದು ನೋಡ್ಬಿಟ್ಟು ಆಮೇಲೆ ನೀವು ಈ ರೀತಿ ಹೇಳೋದೇ ಇಲ್ಲ. ಆ ರೀತಿ ಏನಾದ್ರೂ ಆದ್ರೆ ನಾನ್ ನೋಡ್ಕೋತೀನಿ. ಹೌದು ಸರ್, ನಿಮ್ಗೆ ಸಂತೋಷ ಆದ್ರೆ ಮಾತ್ರ ನಮ್ಗೆ ದುಡ್ಡು ಕೊಡಿ, ಆಯ್ತಾ? ಇಲ್ಲ ಅಂದ್ರೆ ದುಡ್ಡು ಕೊಡ್ದೇನೆ ನೀವು ಹೊರಟೋಗ್ಬೇಡಿ. ಓಕೆ, ನೀನು ಈ ರೀತಿ ಹೇಳ್ತಿದೀಯ ಅಂತ ನಾನು ತಿಂತೀನಿ, ನೋಡೋಣ ಹೇಗಿದೆ ಅಂತ. ಸಮೀರ್ ಮತ್ತೆ ಚಂಪಾ ಹೇಳಿದ್ದಕ್ಕೆ ಆ ಟೂರಿಸ್ಟ್ ಸಮೋಸ ತಿನ್ನಕ್ಕೆ ಶುರು ಮಾಡ್ತಾರೆ. ಮತ್ತೆ ಅದ್ರ ಜೊತೆ ಕೊಟ್ಟಿದ್ದಂತ ಸಾಸ್ವೆ ಚಟ್ನಿ ಮತ್ತೆ ಹುಣ್ಸೆಹಣ್ಣು ಚಟ್ನಿ ಕೂಡ ತಿಂತಾರೆ. ಅವ್ರಿಗಂತೂ ಬಹಳ ಸಂತೋಷ ಆಗ್ಬಿಡತ್ತೆ. ಮತ್ತೆ ಇನ್ನೂ ಸಮೋಸ ಕೇಳಿ ತಿಂತಾರೆ. ವಾಹ್, ವಾಟ್ ಅ ಆಸಮ್ ಸಮೋಸ. ಯಾ, ಡೆಫಿನೆಟ್ಲಿ ನೀನು ಹೇಳಿದ್ದು ನಿಜಾನೇ. ಅವರು ಅವಳನ್ನ ಬಹಳ ಹೊಗಳ್ತಾರೆ. ಮತ್ತೆ ಸಮೋಸಗಿಂತ ಬಹಳಷ್ಟು ದುಡ್ಡು ಜಾಸ್ತಿ ಕೊಟ್ಟು ಹೇಳ್ತಾರೆ, ನೀವು ಈ ಸಮೋಸ ಅಂಗಡಿಯನ್ನ ಇದೆ, ಒಳ್ಳೆ ಇನ್ಕಮ್ ನನ್ಗೆ ಬರುತ್ತೆ. ಖಂಡಿತ ಸರ್, ಖಂಡಿತ ನೀವು ಹೇಳಿದ ರೀತಿನೇ ನಾನು ಮಾಡ್ತೀನಿ. ಟೂರಿಸ್ಟ್ ಅವರು ಹೇಳಿದ್ದಕ್ಕೆ ಸಮೀರ್ ಮತ್ತೆ ಅವನ ತಾಯಿ ಸಮೋಸ ಸ್ಟಾಲ್ನ ಹಾಕೇ ಬಿಡ್ತಾರೆ. ಮತ್ತೆ ಅವ್ರ ಅಂಗಡಿ ಬಹಳ ಬೇಗ ಫೇಮಸ್ ಆಗ್ಬಿಡತ್ತೆ. ಅಕ್ಕಪಕ್ಕ ಇರುವಂತ ಜನ ಮತ್ತೆ ಟೂರಿಸ್ಟ್ ಎಲ್ರಿಗೂ ಸಮೋಸ ತುಂಬಾ ಇಷ್ಟ ಆಗುತ್ತೆ. ಅಮ್ಮ, ನೀವು ಡಿಸೈನ್ ಮಾಡಿದ ಆ ರಿಂಗ್ ರೋಲ್ ಸಮೋಸ ಸುಮಾರು ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಈ ರೀತಿ ಹೊಸ ಹೊಸ ಡಿಸೈನ್ ಅಲ್ಲಿ ಸಮೋಸ ಮಾಡ್ತಾ ಇರಿ, ಇದರಿಂದ ಜನರು ನಮ್ಮ ಅಂಗಡಿ ಬಂದು ಜಾಸ್ತಿ ತಿಂತಾರೆ. ಸಮೀರ್ ಹೇಳಿದಕ್ಕೆ ಅವರಮ್ಮ ಇನ್ನು ಬೇರೆ ಡಿಸೈನ್ ಸಮೋಸ ಕೂಡ ಮಾಡ್ತಾಳೆ. ಅದಕ್ಕೆ ಅವಳ ಡಿಮ್ಯಾಂಡ್ ಇನ್ನೂ ಅಧಿಕವಾಗುತ್ತೆ. ಅದಕ್ಕೆ ಅವರು ಇನ್ನೂ ಕೆಲವು ಜನನ ಕೆಲ್ಸಕ್ಕಿಟ್ಕೋಬೇಕಾಗತ್ತೆ. ಮತ್ತೆ ಅವಳ ಸಮೋಸ ಇನ್ನೂ ದೂರಕ್ಕೆ ಹೋಗಕ್ ಶುರು ಆಗುತ್ತೆ. ಮತ್ತೆ ಅವಳಿಗೆ ಇನ್ನೂ ಅಧಿಕ ಲಾಭ ಬರುತ್ತೆ. ಇದೆಲ್ಲ ತಿಳ್ಕೊಂಡ್ಮೇಲೆ ಮೀಡಿಯಾ ಅವರೆಲ್ಲ ಬಂದು ಅವಳ ಇಂಟರ್ವ್ಯೂ ತಗೊಳಕ್ ಶುರು ಮಾಡ್ತಾರೆ. ಅದಕ್ಕೆ ಇಡೀ ಸಿಟಿಯಲ್ಲಿ ಅವಳು ಹೆಸರುವಾಸಿ ಆಗ್ಬಿಡ್ತಾಳೆ. ಇದನ್ನ ನೋಡಿ ಅವರ ನೆಂಟ್ರೆಲ್ಲ ಮತ್ತೆ ಬಂದು ಅವ್ರನ್ನ ಮಾತಾಡ್ಸಕ್ ಶುರು ಮಾಡ್ತಾರೆ. ಸಮೀರ್ ಹಳೆ ವಿಷಯ ಎಲ್ಲ ಮರ್ತು ಎಲ್ರ ಜೊತೆ ಒಂದಾಗಿರ್ತಾನೆ. ನೀತಿ: ಸಾಹುಕಾರರ ಜೊತೆ ಎಲ್ರೂ ಒಂದಾಗ್ತಾರೆ, ಬಡವ್ರ ಜೊತೆ ಯಾರೂ ಸೇರೋದಿಲ್ಲ. ಪಾಲಂಪುರ್ ಒಂದು ಹಿಂದುಳಿದ ಊರಾಗಿತ್ತು. ಇಲ್ಲಿರುವ ಎಲ್ಲಾ ಜನರು ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆ ಊರಿನಲ್ಲಿ ದೀನನಾಥ್ ಎಂಬ ಒಬ್ಬ ವ್ಯಕ್ತಿ ಇದ್ದರು. ಅವರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ತಮ್ಮ ಕುಟುಂಬವನ್ನ ನೋಡ್ಕೊಳ್ತಾ ಇರ್ತಾರೆ. ಕುಟುಂಬದ ಎಲ್ಲರ ಖರ್ಚನ್ನು ದೀನನಾಥ್ ಒಬ್ಬರೇ ಸಂಭಾಳಿಸ್ತಾ ಇರ್ತಾರೆ. ದೀನನಾಥ್ ಯಾವ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಾರೋ ಒಂದು ದಿನ ಅದು ಅಚಾನಕ್ ಆಗಿ ಬಂದಾಗತ್ತೆ. ಅಯ್ಯೋ ದೇವ್ರೆ, ನೀನ್ ಏನ್ ಮಾಡ್ಬಿಟ್ಟೆ? ನನ್ ಕೈಯಿಂದ ನನ್ ಕೆಲ್ಸನ ಕಿತ್ಕೊಂಡ್ಬಿಟ್ಟೆ. ಇವಾಗ ನಾನು ನನ್ನ ಕುಟುಂಬದವ್ರನ್ನ ಹೇಗ್ ನೋಡ್ಕೊಳ್ಳೋದು? ನೀವು ಚಿಂತೆ ಮಾಡಬೇಡಿ ಅಜ್ಜ, ನಿಮಗೆ ಆದಷ್ಟು ಬೇಗ ಕೆಲಸ ಸಿಗುತ್ತೆ. ನೋಡು, ನನ್ ಮೊಮ್ಮಗ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಇವತ್ತು ಅವನ ಅಜ್ಜನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ನನಗೆ ಸ್ವಲ್ಪ ದುಡ್ಡು ಸಿಕ್ಕಿದ ತಕ್ಷಣ ನಾನ್ ನಿನ್ನ ಸ್ಕೂಲಿಗೆ ಸೇರಿಸ್ಬಿಡ್ತೀನಿ ಮಗು. ದೀನನಾಥ್ ಹೊಸ ಕೆಲಸವನ್ನ ಹುಡುಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾರೆ. ಅವ್ರಿಗೆ ಹೊಸ ಕೆಲಸ ಏನೋ ಸಿಗತ್ತೆ, ಆದ್ರೆ ಇಲ್ಲಿ ಅವರು ಕಲ್ಲನ್ನ ಒಡಿಬೇಕಾಗಿರತ್ತೆ. ದೀನನಾಥ್ ತಮ್ಮ ಕುಟುಂಬವನ್ನ ಸಾಗಿಸೋದಕ್ಕಾಗಿ ಇಲ್ಲಿ ಕಲ್ಲೊಡಿಯೋಕ್ ಶುರು ಮಾಡ್ತಾರೆ. ಇಡೀ ದಿನ ಕಷ್ಟಪಡ್ತಾ ಆ ಬಿಸಿಲಲ್ಲಿ ಕಲ್ಲನ್ನ ಒಡಿತಾ ನಿಲ್ತಾರೆ. ಸರ್, ನನ್ನ ಇವತ್ತಿನ ಕೆಲಸ ಆಗ ಹೋಗಿದೆ. ನನಗೆ ಇವತ್ತಿನ ಸಂಬಳ ಕೊಡ್ತೀರಾ? ತಗೊಳಪ್ಪ ನಿನ್ ದುಡ್ಡು. ಆದ್ರೆ ಇದಂತೂ ಕೇವಲ 200 ರೂಪಾಯಿ. ನಾನು ಹಗ್ಲೆಲ್ಲ ಕೆಲಸ ಮಾಡಿದ್ದೀನಿ. ಆ ರೀತಿ ಹೇಳೋದಾದ್ರೆ ನನಗೆ ಜಾಸ್ತಿ ಹಣ ಸಿಗ್ಬೇಕಿತ್ತು. ನೀನೇನ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ಯಾ? ಇದು ಬಂಡೆ ಕಲ್ಲು ಹೊಡೆಯುವ ಕೆಲಸ. ಇಲ್ಲಿ ನೀನ್ ಎಷ್ಟು ಕಲ್ಲನ್ನ ಹೊಡಿತೀಯೋ ಅಷ್ಟೇ ದುಡ್ಡು ಸಿಗೋದು, ಅರ್ಥ ಆಯ್ತಾ? ಆದ್ರೆ ಸರ್, ಇಷ್ಟು ಹಣದಲ್ಲಿ ನಾನು ನನ್ನ ಮೊಮ್ಮಗನ್ನ ಸ್ಕೂಲಿಗೆ ಸೇರ್ಸೋದಕ್ಕೂ ಆಗೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ನನ್ನ ಕೇಳಿ ನಿನ್ ಮೊಮ್ಮಗನ ಸ್ಕೂಲಿಗೆ ಸೇರ್ಸಿದ್ಯಾ? ಸುಮ್ನೆ ದುಡ್ಡನ್ನ ತಗೊಂಡು ಮನೆಗೆ ಹೊರಟೋಗ್ಬಿಡು, ಇಲ್ಲ ಅಂದ್ರೆ ಈ ದುಡ್ಡನ್ನು ಕಿತ್ಕೊಂಡ್ಬಿಡ್ತೀನಿ. ದೀನನಾಥ್ ಏನೂ ಮಾತಾಡದೆ ಬೇಜಾರಲ್ಲಿ ಮನೆಗೆ ಅಲ್ಲಿಂದ ಹೊರಟೋಗ್ತಾರೆ. ಮನೆಯಲ್ಲಿ ದೀನನಾಥನ ಹೆಂಡತಿಗೆ ಹುಷಾರಿರೋದಿಲ್ಲ. ಈಗ ಅವ್ರ ಹತ್ರ ಅವರ ಪತ್ನಿಯ ಔಷಧಿಗಾಗಿ ಕೂಡ ಅವ್ರ ಹತ್ರ ದುಡ್ಡು ಉಳ್ದಿರೋದಿಲ್ಲ. ಇವತ್ತು ಅವರಿಗೆ ಸಿಕ್ಕಂತ ಹಣದಿಂದ ಒಂದು ಅವರ ಮೊಮ್ಮಗನ ಫೀಸ್ ಕಟ್ಟಬಹುದು ಅಥವಾ ಅವರ ಪತ್ನಿಯ ಔಷಧಿಗಾಗಿ ಅದನ್ನ ಖರ್ಚು ಮಾಡಬಹುದು. ದೀನನಾಥ್ ಬಹಳ ಹೊತ್ತು ಯೋಚನೆ ಮಾಡಿ ಆ ದುಡ್ಡಲ್ಲಿ ಔಷಧಿಯನ್ನ ತರೋದಕ್ಕೆ ನಿರ್ಧಾರ ಮಾಡ್ತಾರೆ.
ದೀನನಾಥ್ ಹೊರಡುವಾಗ ಅವರ ಪತ್ನಿ ಅದನ್ನ ನೋಡ್ತಾರೆ. ಅವರು ದೀನನಾಥನ ತಡೀತಾರೆ. ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಇಷ್ಟೊತ್ತಲ್ಲಿ? ನಿನಗೋಸ್ಕರ ಔಷಧಿ ತರೋದಕ್ಕೆ ಹೋಗ್ತಾ ಇದ್ದೀನಿ. ನನಗಂತೂ ವಯಸ್ಸಾಗೋಗಿದೆ. ನನ್ನ ಚಿಂತೆನ ಈಗ ಬಿಟ್ಬಿಡಿ. ಮೊಮ್ಮಗ ಮೋಹನ್ನ ಸ್ಕೂಲ್ ಫೀಸ್ ಬಗ್ಗೆ ಯೋಚನೆ ಮಾಡಿ. ಇವತ್ತು ಅವನನ್ನ ಸ್ಕೂಲಿಂದ ಹೊರಗಡೆ ಕಳ್ಸಿದ್ದಾರೆ. ಇವತ್ತು ಏನಾದ್ರೂ ಕಟ್ಲಿಲ್ಲ ಅಂತ ಅಂದ್ರೆ ಅವನನ್ನ ಮನೆಯಲ್ಲೇ ಇರೋದಕ್ಕೆ ಕಳಿಸ್ಬಿಡ್ತಾರೆ. ದೀನನಾಥ್ ಮೌನವಾಗಿ ನಿಂತ್ಕೊಂಡ್ಬಿಟ್ರು. ಹಾಗೆ ಏನು ಮಾತಾಡದೆ ಹೋಗಿ ಅವರ ಹಾಸಿಗೆ ಮೇಲೆ ಮಲ್ಕೊಳ್ತಾರೆ. ಹೀಗೆ ಚಿಂತೆ ಮಾಡ್ತಾ ಮಾಡ್ತಾ ಇಡೀ ರಾತ್ರಿ ಅವ್ರಿಗೆ ನಿದ್ದೆ ಬರೋದೇ ಇಲ್ಲ. ಮಾರನೇ ದಿನ ಅವರು 200 ರೂಪಾಯನ್ನ ಮೋಹನ್ಗೆ ಫೀಸನ್ನ ಕಟ್ಟೋದಿಕ್ಕೆ ಕೊಡ್ತಾರೆ. ಬೆಳಗಿನ ತಿಂಡಿ ತಿನ್ನದೆ ಅವರು ಕೆಲ್ಸಕ್ಕೆ ಹೊರಟೋಗ್ತಾರೆ. ದಾರಿಯಲ್ಲಿ ಹೋಗ್ತಾ ಅವರಿಗೆ ಹಶ್ವಾಗತ್ತೆ. ಅಲ್ಲಿ ಸಮೋಸ ತಗೊಳ್ತಾರೆ. ಅಷ್ಟರಲ್ಲಿ ವಯಸ್ಸಾದ ಅಜ್ಜಿ ಇವ್ರ ಹತ್ರ ಬರ್ತಾರೆ. ಮಗು, ತುಂಬಾ ಹಶ್ವಾಗ್ತಾ ಇದೆ, ತಿನ್ನೋದಕ್ಕೇನಾದ್ರೂ ಕೊಡು. ದೀನನಾಥ್ಗೆ ಆ ವಯಸ್ಸಾದ ಮಹಿಳೆಯನ್ನ ನೋಡಿ ತುಂಬಾ ಸಂಕಟ ಆಗತ್ತೆ. ಅದಕ್ಕೆ ಅವರ ಕೈಯಲ್ಲಿದ್ದ ಸಮೋಸವನ್ನ ಆ ವಯಸ್ಸಾದ ಮುದುಕಿಗೆ ಕೊಡ್ತಾರೆ. ಆದ್ರೆ ಅವರು ಅರ್ಧ ಸಮೋಸ ಮಾತ್ರ ತಿಂತಾರೆ. ಹಾಗೆ ಮಿಕ್ಕ ಅರ್ಧ ಸಮೋಸನ ಅಲ್ಲೇ ಇಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಿನಗೆ ಒಳ್ಳೇದಾಗ್ಲಿ ಮಗು, ಇವತ್ತು ನನ್ನ ಹಶ್ವನ್ನ ನೀನು ನೀಗ್ಸಿದ್ಯಾ. ದೀನನಾಥ್ಗೆ ಯಾವುದು ಅರ್ಥ ಆಗೋದಿಲ್ಲ. ಆ ವಯಸ್ಸಾದ ಮಹಿಳೆ ಅರ್ಧ ಸಮೋಸ ಮಾತ್ರ ತಿಂದು ಇನ್ನರ್ಧನ ಯಾಕೆ ಅಲ್ಲಿ ಬಿಟ್ಟು ಹೋದ್ರು ಅಂತ ಅವರು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಆ ವಯಸ್ಸಾದ ಮಹಿಳೆ ದೂರ ಹೊರಟೋಗಿರ್ತಾರೆ. ನಂತರ ಅವರು ಸಮೋಸ ಕಡೆ ನೋಡಿದಾಗ ಅವರಿಗೆ ತುಂಬಾನೇ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಬಿಟ್ಟಂತ ಅರ್ಧ ಸಮೋಸ ಒಂದು ದೊಡ್ಡ ಸುತ್ತಿಗೆ ರೂಪವನ್ನ ತಗೊಂಡಿತ್ತು. ನನಗನ್ಸುತ್ತೆ ಈ ವಯಸ್ಸಾದ ಅಮ್ಮ ಖಂಡಿತವಾಗ್ಲೂ ದೇವರ ರೂಪನೇ ಆಗಿರ್ತಾರೆ. ಮತ್ತೆ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನನ್ನನ್ನು ಪರೀಕ್ಷೆ ಮಾಡಿ ನನಗೆ ಈ ಸುತ್ತಿಗೆನ ಕೊಟ್ಟಿದ್ದಾರೆ. ಇನ್ಮೇಲೆ ನಾನು ಇದರಿಂದ ಜಾಸ್ತಿ ಕಲ್ಗಳನ್ನ ಹೊಡಿತೀನಿ. ದೀನನಾಥ್ ಆ ಉಳ್ದಂತ ಸಮೋಸ ಇಂದ ಜಾದು ಸುತ್ತಿಗೆ ಆಗಿದ್ದನ್ನ ತಗೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಅದರಿಂದ ಕಲ್ಲನ್ನ ಹೊಡಿಯೋಕೆ ಶುರು ಮಾಡ್ತಾರೆ. ಆ ಜಾದು ಸುತ್ತಿಗೆಯಿಂದ ಕಲ್ಲು ಬೇಗ ಬೇಗ ಓಡಿತಾ ಇರುತ್ತೆ. ಇದರಿಂದ ದೀನನಾಥ್ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಕಲ್ಗಳನ್ನ ಹೊಡೆದಿರ್ತಾರೆ. ಮ್ಯಾನೇಜರ್ ಸರ್, ಇವತ್ತಂತೂ ನನಗೆ ಜಾಸ್ತಿ ದುಡ್ಡು ಸಿಗುತ್ತಲ್ವಾ? ನಾನಿವತ್ತು ಕಲ್ಗಳನ್ನ ತುಂಬಾನೇ ಹೊಡೆದು ರಾಶಿ ಹಾಕಿದ್ದೀನಿ. ಮ್ಯಾನೇಜರ್ ನೋಡ್ತಾರೆ, ಬೇರೆ ಎಲ್ಲ ಕೆಲಸಗಾರರಿಗಿಂತ ದೀನನಾಥ್ ಹೆಚ್ಚು ಕಲ್ಲುಗಳನ್ನ ಹೊಡೆದಿರ್ತಾರೆ ಅನ್ನೋದನ್ನ. ಅದನ್ನ ನೋಡಿ ಅವ್ರಿಗೆ ಸ್ವಲ್ಪನೂ ನಂಬೋಕೆ ಆಗ್ತಿರ್ಲಿಲ್ಲ. ಹಾ ಸರಿ, ಇವತ್ತು ನಿನಗೆ ಜಾಸ್ತಿ ದುಡ್ಡು ಸಿಗುತ್ತೆ. ಆದ್ರೆ ಜಾಸ್ತಿ ಖುಷಿ ಪಡಬೇಡ. ನೀನು ಮಾಮೂಲಿ ಕಲ್ಲುಗಳನ್ನ ಹೊಡೆದಿದ್ಯಾ, ದೊಡ್ಡ ಬಂಡೆ ಕಲ್ಲೇನು ಹೊಡೆದಾಕಿಲ್ಲ. ಅದಕ್ಕೆ ನಿನಗೆ ಕೇವಲ 500 ರೂಪಾಯಿ ಅಷ್ಟೇ ಕೊಡ್ತೀನಿ. ಸರಿ ಆಯ್ತು ಸರ್, ನಿಮಗೇನ್ ಸರಿ ಅನ್ಸುತ್ತೋ ಅದೇ ಮಾಡಿ. ಮ್ಯಾನೇಜರ್ ತಮ್ಮ ಜೇಬಿನಿಂದ 500 ರೂಪಾಯಿಯನ್ನ ತೆಗಿತಾರೆ. ಅದನ್ನ ದೀನನಾಥ್ಗೆ ಕೊಡ್ತಾರೆ. ದೀನನಾಥ್ ಆ ದುಡ್ಡನ್ನ ತಗೊಂಡು ಖುಷಿಯಾಗಿ ಮನೆಗೆ ಹೊರಡ್ತಾರೆ. ಇವತ್ತು ಮೊದಲು ಹೋಗಿ ನನ್ನ ಹೆಂಡತಿಗೋಸ್ಕರ ಔಷಧಿ ತಗೊಂಡ್ಬಿಡ್ತೀನಿ. ಪಾಪ ತುಂಬಾ ದಿನದಿಂದ ಹುಷಾರ್ ತಪ್ಪಿದ್ದಾಳೆ. ದೀನನಾಥ್ ಔಷಧಿಯ ಅಂಗಡಿಗೆ ಹೋಗ್ತಾರೆ. ಹಾಗೆ ಅಲ್ಲಿ ತಮ್ಮ ಪತ್ನಿಗೆ ಬೇಕಾಗಿರುವಂತ ಔಷಧಿಗಳನ್ನ ತಗೊಳ್ತಾರೆ. ಮತ್ತೆ ಮೋಹನ್ಗೋಸ್ಕರ ಕೆಲವು ಆಟಿಕೆಯನ್ನು ತಗೊಳ್ತಾರೆ. ನಂತರ ಅಲ್ಲಿಂದ ಮನೆಗೆ ಹೊರಡ್ತಾರೆ. ತಗೊಂಬಗು ಮೋಹನ್, ನಾನ್ ನಿನಗೋಸ್ಕರ ಈ ಕುದುರೆನ ತಗೊಂಬಂದಿದ್ದೀನಿ. ಅಜ್ಜ, ನನಗೆ ಸ್ಕೂಲ್ ಫೀಸ್ ಬೇಕು, ಇದ್ರ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಮಗು, ನನ್ನ ಹತ್ರ ಅದಕ್ಕೋಸ್ಕರನೂ ದುಡ್ಡಿದೆ. ದೀನನಾಥ್ ಮೋಹನ್ಗೆ ಸ್ಕೂಲ್ ಫೀಸ್ಗೆ ಅಂತ ದುಡ್ಡನ್ನ ಕೊಡ್ತಾರೆ. ಹಾಗೆ ತಂದಿರುವಂತ ಔಷಧಿಯನ್ನ ತಮ್ಮ ಪತ್ನಿಗೆ ಕೊಡ್ತಾರೆ. ಈ ಔಷಧಿ ತರುವಂತ ಅವಶ್ಯಕತೆ ಏನಿತ್ತು? ನಾನು ಹೇಳಿದ್ನಲ್ಲ, ಮೋಹನ್ನ ಫೀಸ್ ಕಟ್ಟಿ ಅಷ್ಟೇ ಸಾಕು ಅಂತ. ಹಾ, ನಿನಗಿವಾಗ ವಯಸ್ಸಾಗಿದೆ, ಇದನ್ನ ನಾನು ಸುಮಾರು ಸಲ ಕೇಳ್ಪಟ್ಟೆ. ಆದ್ರೆ ಇವಾಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಇವಾಗ ಎಷ್ಟು ದುಡ್ಡಿದೆ ಅಂದ್ರೆ ನಾನು ಎಲ್ಲರ ಆಸೆನ ಈಡೇರಿಸ್ಬಿಡ್ತೀನಿ. ದೀನನಾಥ್ ತಮ್ಮ ಪತ್ನಿಗೆ ಔಷಧಿಯನ್ನ ಕೊಡ್ತಾರೆ. ಇವತ್ತು ದೀನನಾಥ್ ತುಂಬಾ ನೆಮ್ಮದಿಯಿಂದ ನಿದ್ದೆಯನ್ನ ಮಾಡ್ತಾರೆ. ತುಂಬಾನೇ ನೆಮ್ಮದಿಯ ನಿದ್ರೆ. ಮುಂಜಾನೆ ಎದ್ದು ದೀನನಾಥ್ ತಮ್ಮ ಮಾಯಾ ಸುತ್ತಿಗೆಯನ್ನ ತಗೊಂಡು ಕೆಲ್ಸಕ್ಕೆ ಮನೆಯಿಂದ ಹೊರಡ್ತಾರೆ. ಎಂದಿನಂತೆ ಇವತ್ತು ಕೂಡ ದೀನನಾಥ್ ಮಾಯಾ ಸುತ್ತಿಗೆಯ ಸಹಾಯದಿಂದ ಬಹಳಷ್ಟು ಕಲ್ಲುಗಳನ್ನ ಒಡೆದು ಉರುಳಿಸ್ತಾರೆ. ಇದನ್ನ ನೋಡಿದ ಮ್ಯಾನೇಜರ್ಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗತ್ತೆ. ಮ್ಯಾನೇಜರ್ ತಮ್ಮ ಓನರ್ ಹತ್ರ ಹೋಗಿ ಜೆಸಿಬಿ ಖರೀದಿಸುವಂತ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಜೆಸಿಬಿ ಮಷಿನ್ ಬಂದ ನಂತರ ಕೆಲಸಗಾರರನ್ನ ತೆಗಿಬಹುದು ಅನ್ನೋ ಸಲಹೆ ಕೊಡ್ತಾರೆ. ಸರ್, ಒಂದ್ ವೇಳೆ ನಾವು JCBಯನ್ನ ತಗೊಂಡ್ರೆ
ನಾವು ಆದಷ್ಟು ಬೇಗ ಎಲ್ಲ ಕಲ್ಗಳನ್ನ ಒಡೆದಾಕ್ಬೋದು. ಮತ್ತೆ ನಾವು ಕೂಲಿ ಕಾರ್ಮಿಕರಿಗೆ ಜಾಸ್ತಿ ದುಡ್ಡು ಕೊಡೋ ಅವಶ್ಯಕತೆನೂ ಇರೋದಿಲ್ಲ. ಸರಿ, ನಿನಗೆ ಅದೇ ಸರಿ ಅನ್ಸೋದಾದ್ರೆ ಕಾರ್ಖಾನೆಯ ದುಡ್ಡಿಂದ ಒಂದು ಮಷೀನನ್ನ ತಗೊಂಡ್ಬಿಡು ಅಂತೆ. ಮ್ಯಾನೇಜರ್ ತಮ್ಮ ಮಾಲೀಕರಿಂದ ದುಡ್ಡನ್ನ ತಗೊಂಡು ಜೆಸಿಬಿಯನ್ನ ತರಿಸ್ತಾನೆ. ಆದ್ರೆ ಆ ಮಷೀನ್ ಬಂಡೆಗಳ ನಡುವೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ಹಾಗೆ ಬಂಡೆಗಳು ತುಂಬಾ ಒರಟಾಗಿರೋದ್ರಿಂದ ಮಷೀನ್ ಕೆಟ್ಟ ಹೋಗುತ್ತೆ. ಅಲ್ಲ, ಇಷ್ಟು ಕಾಸ್ಟ್ಲಿ ಮಷೀನನ್ನ ತಗೊಳ್ಳೋ ಅವಶ್ಯಕತೆ ಏನಿತ್ತು ಸರ್? ನಾವು ನಮ್ಮ ಕೈಯಾರೆ ಈ ಕಲ್ಗಳನ್ನ ಒಡೆದಾಕ್ತಿದ್ವಲ್ಲ. ಎಷ್ಟು ಬಲಿಷ್ಠವಾದ ಬಂಡೆಕಲ್ ಅಂದ್ರೆ JCB ಕೂಡ ಹಾಳಾಗಿ ಹೋಗಿದೆ. ಅಂಥದ್ರಲ್ಲಿ ನೀನ್ ಇದ್ರಿಂದ ಆ ಬಂಡೆಕಲ್ನ ಒಡೆದಾಕ್ತೀಯಾ? ದಡ್ಡ ಅಂತಂದು. ಮ್ಯಾನೇಜರ್ ದೀನನಾಥನನ್ನ ಹೀಯಾಳಿಸ್ತಾರೆ. ಆದ್ರೆ ದೀನನಾಥ್ ಅವರ ಮಾತನ್ನ ತಲೆಗೆ ಹಾಕೊಳ್ಳೋದಿಲ್ಲ. ಅವ್ರ ಹತ್ರ ಇದ್ದ ಮಾಯಾ ಸುತ್ತಿಗೆಯಿಂದ ಬಂಡೆಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹೊಡಿತಾ ಹೊಡಿತಾ ಸ್ವಲ್ಪ ಸಮಯದಲ್ಲೇ ಅಷ್ಟು ದೊಡ್ಡ ಬಂಡೆಯನ್ನ ದೀನನಾಥ್ ಪುಡಿ ಪುಡಿ ಮಾಡ್ಬಿಡ್ತಾರೆ. ಇದನ್ನ ನೋಡಿದ ಮಾಲೀಕರಿಗೆ ತುಂಬಾನೇ ಖುಷಿ ಆಗತ್ತೆ. ನೀನು JCB ಮಷೀನ್ ಅನ್ನ ತಗೊಂಡು ನನ್ನ ದುಡ್ಡನ್ನ ವ್ಯರ್ಥ ಮಾಡಿ ಹಾಕಿದ್ಯಾ. ಅದನ್ನೆಲ್ಲ ನಾನು ನಿನ್ನ ಸ್ಯಾಲರಿಯಿಂದ ಕಟ್ ಮಾಡ್ಬಿಡ್ತೀನಿ. ಮತ್ತೆ ಇವತ್ತಿನ ನಂತರ ಇಲ್ಲಿಯ ಮ್ಯಾನೇಜರ್ ದೀನನಾಥೆ, ಮತ್ತೆ ನೀನೊಬ್ಬ ಮಾಮೂಲಿ ವರ್ಕರ್. ದೀನನಾಥ್ ಮ್ಯಾನೇಜರ್ ಆದ ನಂತರ ಎಲ್ಲ ಕೆಲಸಗಾರರೊಂದಿಗೆ ತುಂಬಾನೇ ಪ್ರೀತಿಯಿಂದ ವರ್ತಿಸ್ತಿರ್ತಾರೆ. ಅವರು ಮಾಡಿದ ಕೆಲಸಕ್ಕೆ ತಕ್ಕ ಹಾಗೆ ಅವರಿಗೆ ಸಂಬಳ ಕೊಡ್ತಾರೆ. ಇದಕ್ಕೆ ಪ್ರತಿ ಕಾರ್ಮಿಕನು ಮನಸ್ಸಿಟ್ಟು ಕೆಲಸ ಮಾಡ್ತಿರ್ತಾನೆ. ಹೀಗೆ ನೋಡ್ತಾ ನೋಡ್ತಾ ಈ ಚಿಕ್ಕ ಕಾರ್ಖಾನೆ ಒಂದು ತುಂಬಾ ದೊಡ್ಡ ಕಂಪನಿಯಾಗಿ ಬೆಳೆದು ನಿಲ್ಲತ್ತೆ. ಪ್ರೀತಂಪುರದಲ್ಲಿ ಮುನ್ನಾ ಅನ್ನೋ ಪೈಲ್ವಾನ್ದೆ ಹವಾ ನಡೀತಿತ್ತು. ಮುನ್ನಾ ಶರೀರದಲ್ಲಿ ದೊಡ್ಡವನು ಮತ್ತೆ ಸ್ವಭಾವದಲ್ಲಿ ಕ್ರೂರಿಯಾಗಿದ್ದ. ಅವನಿಗೆ ಕೋಪ ತುಂಬಾ ಬರ್ತಿತ್ತು. ನನ್ನ ಹತ್ರನೇ ಮಾತಾಡ್ತೀಯಾ? ನಿನಗಿಷ್ಟೊಂದು ಧೈರ್ಯ? ಇವತ್ತು ನಿನಗೆ ಪಾಠ ಕಲಿಸ್ತೀನಿ. ಕೋಪದಲ್ಲಿ ಅವನು ಜನಗಳನ್ನ ಹೊಡಿತಾ ಬಡಿತಾ ಇದ್ದ. ಅದಕ್ಕೋಸ್ಕರನೇ ಹಳ್ಳಿ ಜನಗಳೆಲ್ಲ ಅವನನ್ನ ನೋಡಿದ್ರೆ ಹೆದರ್ಕೋತಿದ್ರು. ಮತ್ತೆ ಅವನ ಇನ್ನೊಂದು ಕೆಟ್ಟ ಅಭ್ಯಾಸ ಅಂದ್ರೆ ಪುಕ್ಕಟ್ಟೆ ಊಟ ಮಾಡೋದು. ಬೆಳಿಗ್ಗೆ ಬೆಳಿಗ್ಗೆನೆ ಅವನು ಮಾಧವ್ನ ಪೂರಿ ಬಾಜಿ ಗಾಡಿಗೆ ಹೋಗ್ತಾ ಇದ್ದ. ಓ ಮಾಧವಣ್ಣ, 5 ಪ್ಲೇಟ್ ಪೂರಿ ಕೊಟ್ಬಿಡಿ. ಹಾ ಅಣ್ಣ, ತರ್ತಾ ಇದ್ದೀನಿ. ಹಾ, ಬಾಜಿ ಸ್ವಲ್ಪ ಜಾಸ್ತಿ ಕೊಡು. ಬಾಳ ಕಂಜುಸ್ತನ ತೋರಿಸ್ತೀಯ. ಅಯ್ಯ ರಾಕ್ಷಸ, ನೀನು ಒಬ್ನೇ ಅರ್ಧ ಬಾಜಿನ ತಿಂದಾಕ್ಬಿಡ್ತೀಯ ಪದೇ ಪದೇ ಕೇಳಿ. ಮತ್ ಹೇಳ್ತಾನೆ ನಾನ್ ಕಂಜುಸ್ತನದಿಂದ ಕೊಡ್ತೀನಿ. ನನ್ ಕೈಲಿ ಆಗೋದಾಗಿದ್ರೆ ನೀನ್ ಎಲ್ಲ ಬಾಜಿಯಲ್ಲೂ ವಿಷ ಸೇರಿಸ್ಬಿಡ್ತಿದ್ದೆ. ಅರೆ, ಇವತ್ತು ಇಷ್ಟು ಲೇಟ್ ಯಾಕೆ ಮಾಡ್ತಿದ್ಯಾ? ಬಂದೆ ಅಣ್ಣ. ಮಾಧವ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಆ ಮುನ್ನಾ ಪೈಲ್ವಾನ್ಗೆ ಪುಕ್ಷಟ್ಟೆ ತಿಂಡಿನ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಹಳ್ಳಿ ಜನಗಳ ಥರಾನೇ ಅವನು ಕೂಡ ಮುನ್ನಾ ಪೈಲ್ವಾನ್ಗೆ ಹೆದರ್ತಿದ್ದ. ಪೂರಿ ಬಾಜಿ ತಿಂದ ಮೇಲೆ ಮುನ್ನಾ ಪೈಲ್ವಾನ್ ಸಮೋಸ ತಿನ್ನೋದಿಕ್ಕೆ ಜೋಗಿ ಗಾಡಿ ಹಾಕಿರೋ ಹತ್ರ ಹೋಗ್ತಾನೆ. ಅರೆ ಜೋಗಿ, 10-12 ಸಮೋಸ ಕೊಡು, ಚಟ್ನಿ ಜೊತೆಗೆ. ಹಾ, ಕೊಡ್ತೀನಿ. ಈ ಕತ್ತಿಗೆ ಏನಾದ್ರೂ ಮಾಡ್ಲೇಬೇಕಲ್ಲ. ದಿನ ಫ್ರೀಯಾಗಿ ಸಮೋಸ ತಿನ್ನಕ್ ಬಂದ್ಬಿಡ್ತಾನೆ. ಇವನಿಂದ ನನಗೆ ಎಷ್ಟು ನಷ್ಟ ಆಗ್ತಾ ಇದೆ. ಅಯ್ಯೋ ದೇವ್ರೆ, ಯಾವ್ದಾದ್ರೂ ಉಪಾಯ ಕೊಡು. ಅರೆ ಜೋಗಿ, ಆ ಇನ್ನೊಂದ್ ಚಟ್ನಿ ಕೂಡ ಕೊಡು. ಹಾ ಹಾ, ಕೊಡ್ತಾ ಇದ್ದೀನಿ. ಮುನ್ನಾ ಪೈಲ್ವಾನ್ ಎಲ್ಲಾ ಸಮೋಸನ ತಿಂದು ದೇಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೀಗ ಜೋಗಿ ಯೋಚನೆ ಮಾಡ್ತಿದ್ದ, ಈ ಮುನ್ನಾ ಪೈಲ್ವಾನಿಂದ ಬಿಡುಗಡೆ ಹೇಗ್ ಪಡೆಯೋದು ಅಂತ. ಜೋಗಿ ಮಾಧವನ್ನ ಭೇಟಿ ಮಾಡೋದಿಕ್ಕೆ ಅವನ್ ಗಾಡಿ ಹತ್ರ ಹೋದ. ಏನಾಯ್ತಣ್ಣ, ಇವತ್ ನೀವು ಇಲ್ಲಿ? ಇವಾಗ ಏನ್ ಹೇಳಿ ಮಾಧವಣ್ಣ, ಮುನ್ನ ಪೈಲ್ವಾನಿಂದ ಬಹಳ ತೊಂದ್ರೆ ಆಗ್ತಾ ಇದೆ. ಅರೆ, ತೊಂದ್ರೆಲಂತೂ ನಾನು ಇದ್ದೀನಿ. ಆದ್ರೆ ಏನ್ ಮಾಡಕ್ಕಾಗುತ್ತೆ? ಮುನ್ನ ಪೈಲ್ವಾನಿಗೆ ಯಾರು ಏನಾದ್ರೂ ಹೇಳಕ್ಕಾಗುತ್ತಾ? ಅವನ್ ಮಾತಿಗೂ ಕೋಪಗೊಂಡ್ಬಿಡ್ತಾನೆ ಹಾಗೂ ಜನರಿಗೆ ಹೊಡೆಯಕ್ ಶುರು ಮಾಡ್ತಾನೆ. ಅದಂತೂ ಹೌದು. ಅವನನ್ನ ಶಕ್ತಿಯಿಂದ ಅಂತೂ ಸೋಲ್ಸಕ್ಕಾಗಲ್ಲ. ಆದ್ರೆ ಯುಕ್ತಿಯಿಂದ ಇವಾಗ ನೀನೇ ಏನಾದ್ರೂ ಯೋಚನೆ ಮಾಡ್ಬೇಕು ಜೋಗಿ. ನನ್ ಜೀವನನೇ ಕಳೆದೋಯ್ತು ಆ ಪುಕ್ಸಟೆ ತಿನ್ನೋನಿಗೆ ಪುಕ್ಸಟೆ ಕೊಟ್ಟು ಕೊಟ್ಟು. ಸರಿ ಅಣ್ಣ, ನಾನ್ ಏನಾದ್ರೂ ಒಂದು ಯೋಚನೆ ಮಾಡೇ ಮಾಡ್ತೀನಿ. ಅವತ್ತಿಂದ ಜೋಗಿ ಉಪಾಯ ಹುಡ್ಕೋಕೆ ಶುರು ಮಾಡ್ದ, ಹೇಗೆ ಆ ಮುನ್ನಾ ಪೈಲ್ವಾನಿಂದ ಬಿಡುಗಡೆ ಪಡೆಯೋದು ಅಂತ. ಇಡೀ ದಿನ ಸ್ಟಾಲಲ್ಲಿ ಕೆಲ್ಸ ಮಾಡುವಾಗ ಅದೇ ವಿಚಾರದ ಬಗ್ಗೆ ಯೋಚಿಸ್ತಾ ಇದ್ದ. ಒಂದು ರಾತ್ರಿ ಏನಾಯ್ತು ಅಂದ್ರೆ, ಜೋಗಿ ತನ್ನ ಸ್ಟಾಲ್ ಅನ್ನ ಮುಚ್ಚುತ್ತಾ ಇದ್ದ. ಆಗಲ್ಲಿಗೆ ವಯಸ್ಸಾದ ಮುದ್ಕ ಬರ್ತಾನೆ. ಮಗು, ಸಮೋಸೆ ಇದೆಯಾ? ಕೊನೆಯದಾಗಿ 2 ಉಳ್ದಿದೆ, ತಗೊಳ್ಳಿ ಇದನ್ನ. ಎಷ್ಟ್ ಹಣ ಆಯ್ತು ಮಗು? ಇವಾಗ ಏನ್ ಹಣ ತಗೊಂಡ್ಲಿ ಅಜ್ಜ? ಕೊನೆಯದಾಗಿ 2 ಇತ್ತು, ಅದು ನಿಮಗ್ ಫ್ರೀ ಆಗಿ. ಹೌದಾ? ನೀನ್ ನನಗೆ ಸಹಾಯ ಮಾಡಿ ನನ್ ಹೊಟ್ಟೆ ತುಂಬಿಸ್ದೆ. ಇವಾಗ ನಾನ್ ಕೂಡ ನಿನಗ್ ಸಹಾಯ ಮಾಡ್ತೀನಿ. ಅದ್ ಹೇಗೆ? ಇದಂತಗ ಜಾದುವಿನ ಪೌಡರ್. ಇದನ್ನ ನಾಳೆ ನಿನ್ನ ಸಮೋಸೆಗೆ ಮಿಕ್ಸ್ ಮಾಡ್ಬಿಡು.
ಹಾಗೂ ಅವನಿಗೆ ಸಮೋಸೆ ತಿನ್ನುವ ಚಾಲೆಂಜ್ ಕೊಡು. ನೀನೇ ಮಾಡಿರುವ ಸಮೋಸೆಯನ್ನ ತಿನ್ನು. ಮುನ್ನ ಒಂದ್ ಸಮೋಸೆಗಿಂತ ಜಾಸ್ತಿ ತಿನ್ನಕ್ಕೆ ಆಗೋದಿಲ್ಲ. ಹಾಗೂ ಅವನು ಸೋತ್ ಬಿಡ್ತಾನೆ. ಹಾಗೂ ಅವನು ಯಾವತ್ತೂ ಕೂಡ ಪುಕ್ಸಟೆಯಾಗಿ ಸಮೋಸೆ ತಿನ್ನೋದಿಲ್ಲ. ನಿಜವಾಗ್ಲು? ಆಮೇಲೆ ಆ ವಯಸ್ಸಾದ ಮುದುಕ ಅದೃಶ್ಯ ಆಗೋಗ್ತಾನೆ. ಜೋಗಿ ತುಂಬಾ ಹೊತ್ತು ಆ ಜಾದುವಿನ ಪೌಡರ್ ಅನ್ನ ನೋಡ್ತಾ ಇದ್ದ. ಮಾರನೇ ದಿನ ಜೋಗಿ ಸಮೋಸ ಮಾಡೋವಾಗ ಸಮೋಸಾಗೆ ಆ ಪೌಡರ್ನ ಮಿಕ್ಸ್ ಮಾಡ್ದ. ಇನ್ ಬರುತ್ತೆ ಮಜಾ. ಆಮೇಲೆ ಜೋಗಿ ಯಾವಾಗಿನ ಥರ ಸಮೋಸ ಮಾಡಕ್ ಶುರು ಮಾಡ್ದ. ಪ್ರತಿದಿನ ಥರನೇ ಮುನ್ನಾ ಪೈಲ್ವಾನ್ ಮೊದ್ಲು ಪೂರಿ ಬಾಜಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಅವನು 5 ಪ್ಲೇಟ್ ಪೂರಿ ಬಾಜಿ ತಿಂದ. ಆಮೇಲೆ ಸಮೋಸ ತಿನ್ನಕ್ಕೆ ಅಂತ ಮುಂದ್ ಹೋದ. ಅರೆ ಜೋಗಿ, 10-12 ಸಮೋಸೆ ಕೊಡೋ ಚಟ್ನಿ ಜೊತೆಗೆ. ಅಣ್ಣ, ಇವತ್ತು ನಾನ್ ನಿಮ್ಮ ಹತ್ರ ಚಾಲೆಂಜ್ ಕಟ್ಬೇಕು. ನಿಮ್ಗಿಂತ ಜಾಸ್ತಿ ಸಮೋಸ ನಾನ್ ತಿಂತೀನಿ. ಅರೆ ಈ ತರ ಆಗಕ್ಕೆ ಸಾಧ್ಯ ಇಲ್ಲ. ನನಗ್ ನಂಬಿಕೆ ಇದೆ, ನಾನ್ ನಿಮ್ಮನ್ನ ಸಮೋಸೆ ತಿನ್ನೋ ಕಾಂಪಿಟೇಷನ್ ಅಲ್ಲಿ ಸೋಲ್ಸ್ಬಿಡ್ತೀನಿ ಅಂತ. ಹೌದಾ? ಹಾಗಾದ್ರೆ ಆಗ್ಲಿ ನಡಿ ಚಾಲೆಂಜ್. ಎಲ್ಲ ಊರ್ನವರು ಕರಿ. ಸರಿ. ತನ್ನ ಸಮೋಸ ಸ್ಟಾಲ್ ಎದುರುಗಡೆ ಒಂದು ಬೆಂಚ್ ಅನ್ನ ಹಾಕ್ದ. ಆ ಬೆಂಚ್ ಮೇಲೆ ಒಂದ್ ದೊಡ್ಡ ಪ್ಲೇಟ್ ಅಲ್ಲಿ ಸಮೋಸನ ಇಟ್ಟ. ಇವತ್ತು ನಾನು ಹಾಗೂ ಮುನ್ನಾ ಅಣ್ಣ ಸಮೋಸೆ ತಿನ್ನುವ ಚಾಲೆಂಜ್ ಅಲ್ಲಿ ಭಾಗವಹಿಸ್ತೀವಿ. ಒಂದ್ ವೇಳೆ ಮುನ್ನಾ ಅಣ್ಣ ಗೆದ್ರೆ ನಾನು ಹಗಲು ರಾತ್ರಿ ಪ್ರತಿದಿನ ಸಮೋಸೆ ಡೆಲಿವರಿ ಮಾಡ್ತೀನಿ, ಅದು ಫ್ರೀ ಆಗಿ ಅವ್ರ ಮನೆಗೆ. ಹಾಗೂ ಒಂದ್ ವೇಳೆ ಜೋಗಿ ಗೆದ್ರೆ ಅದು ಅಸಂಭವನೆ. ಹಾಗೂ ನಾನ್ ಯಾವತ್ತೂ ಫ್ರೀ ಆಗಿ ತಿನ್ನೋದಿಲ್ಲ. ಸರಿ, ಹಾಗಾದ್ರೆ ಇದು ಡೀಲ್. ಒಂದ್ ವೇಳೆ ಮುನ್ನಾ ಗೆದ್ರೆ ಜೀವನ ಪೂರ್ತಿ ಜೋಗಿ ಮುನ್ನಾ ಮನೆಗೆ ಹೋಮ್ ಡೆಲಿವರಿ ಮಾಡ್ತಿರ್ತಾನೆ. ಹಾಗೂ ಜೋಗಿ ಗೆದ್ರೆ ಮುನ್ನಾ ಪುಕ್ಸಟೆ ತಿನ್ನೋದನ್ನ ಬಿಟ್ಬಿಡ್ತಾನೆ. ಅವನ್ ಎಲ್ಲಾ ವಸ್ತುವಿಗೂ ಹಣ ಕೊಡ್ತಾನೆ. ಈ ಪೈಪೋಟಿ ಬಹಳ ಸುಂದರವಾಗಿದೆ. ಒಂದ್ ಕಡೆ ಇದಾರೆ ಮುನ್ನಾ ಪೈಲ್ವಾನ್ ಹಾಗೂ ಇನ್ನೊಂದ್ ಕಡೆ ಇದ್ದಾನೆ ಜೋಗಿ. ಬನ್ನಿ ನೋಡೋಣ ಈ ಪೈಪೋಟಿಯಲ್ಲಿ ಯಾರು ಗೆಲ್ತಾರೆ. ಮತ್ತೆ ವಿಶಲ್ ಶಬ್ದದಿಂದ ಆ ಸ್ಪರ್ಧೆ ಶುರುವಾಯ್ತು. ಮುನ್ನಾ ಮತ್ತೆ ಜೋಗಿ ಇಬ್ರು ಒಂದೊಂದು ಸಮೋಸನ ಎತ್ಕೊಂಡ್ರು. ಮುನ್ನಾ ಅವಸರದಲ್ಲಿ ಸಮೋಸನ ಬಾಯೊಳಗಡೆ ಹಾಕೊಂಡ. ಮತ್ತೆ ಜೋಗಿ ಆರಾಮಾಗ್ ಸಮೋಸ ತಿಂತಾ ಇದ್ದ. ಮುನ್ನಾ ಸಮೋಸನ ಅಗಿತಾನೇ ಇದ್ದ, ಆದ್ರೆ ಆ ಸಮೋಸ ಮುಗಿತಾನೇ ಇರ್ಲಿಲ್ಲ. ಪಾಪ ಮುನ್ನಾ ಪೈಲ್ವಾನ್ ಜಾದುವಿನ ಪೌಡರ್ ಇಂದ ಮಾಡಿರೋ ಸಮೋಸವನ್ನ ತಿಂದು ಅವನು ಸೋತ್ ಬಿಡ್ತಾನೆ. ಜೋಗಿ ಒಂದು ಸಮೋಸನ ಮುಗಿಸ್ದ, ಮತ್ತೆ ಇನ್ನೊಂದು ತಿನ್ನಕ್ ಶುರು ಮಾಡ್ದ. ಆಮೇಲೆ 3ನೇದು, ಆಮೇಲೆ 4ನೇದು. ಆದ್ರೆ ಮುನ್ನಾ ಪೈಲ್ವಾನ್ ಮಾತ್ರ 1ನೇದೇ ತಿಂತಾ ಇದ್ದ. ನನಗೇನ್ ಆಗ್ತಾ ಇದೆ? ನನಗ್ ಯಾಕೆ ತಿನ್ನಕ್ಕಾಗ್ತಾ ಇಲ್ಲ? ನನಗೆ ಏನಾಗೋಯ್ತು? ಅಲ್ಲಿ ನೋಡ್ತಾ ನೋಡ್ತಾ ಜೋಗಿ 8 ಸಮೋಸನ ತಿಂದು ಮುಗಿಸಿದ್ದ. ಅನ್ಸುತ್ತೆ ಮುನ್ನಾ ಪೈಲ್ವಾನನ ಹೊಟ್ಟೆ ತುಂಬೋಗಿದೆ. ಅವ್ರಿಗಂತೂ ಒಂದ್ ಸಮೋಸನು ತಿನ್ನಕ್ಕಾಗ್ತಿಲ್ಲ. ಮುನ್ನಾ ಪೈಲ್ವಾನ್ ಅವನನ್ನ ಗುರಾಯಿಸ್ಕೊಂಡ್ ನೋಡ್ದ. ಆದ್ರೆ ತುಂಬಾ ಹೊತ್ತಿಂದ ಮುನ್ನಾ ಪೈಲ್ವಾನಿಂದ ಒಂದು ಸಮೋಸಾನೇ ತಿಂದು ಮುಗ್ಸೋಕಾಗ್ಲಿಲ್ಲ. ಕೊನೆಗೆ ಸುಸ್ತಾಗಿ ಮುನ್ನಾ ಪೈಲ್ವಾನ್ ಟೇಬಲ್ ಇಂದ ಎದ್ ನಿಂತ. ಏನಾಯ್ತು ಮುನ್ನಾ ಭಾಯ್? ಮುನ್ನಾ ಕಣ್ಣು, ಮೂಗು, ಬಾಯಿ ಎಲ್ಲಾನು ಕೆಂಪಗಾಗೋಗಿತ್ತು. ಅವನು ಆ ಸಮೋಸ ತಿಂದು ಮುಗ್ಸೋಕೆ ಆಗ್ಲಿಲ್ಲ. ಕೊನೆಗೆ ಅವನು ಆ ಸಮೋಸನ ಬಾಯಿಂದ ಹೊರಗುಗ್ದೇ ಬಿಟ್ಟ. ನಾನು ನನ್ನ ಸೋಲನ್ನ ಒಪ್ಕೋತೀನಿ. ಇವತ್ತು ಒಂದು ಅಸಂಭವವಾದ ಗೆಲುವನ್ನ ಪಡ್ಕೊಂಡಿದ್ದಾನೆ ಜೋಗಿ. ಅವನು 10 ಸಮೋಸೆಯನ್ನ ತಿಂದ ಹಾಗೂ ಪಾಪ ಮುನ್ನ ಸೋತ್ ಬಿಟ್ಟ. ಅವನಿಗೆ 1 ಸಮೋಸನು ತಿನ್ನಕ್ಕಾಗ್ಲಿಲ್ಲ. ಮುನ್ನ ಪೈಲ್ವಾನ್ ಇಷ್ಟು ಕೆಟ್ಟದಾಗಿ ಸೋಲ್ತಾನೆ ಅಂತ ಊಹಿಸಿನೇ ಇರ್ಲಿಲ್ಲ. ಅರೆ ಇವನ್ ಯಾವ ಪೈಲ್ವಾನ? ಅರೆ ಅಣ್ಣ, ಇದ್ರಕ್ಕಿಂತ ಬೆಟರ್ ಜೋಗಿ. ಮುನ್ನ ಪೈಲ್ವಾನ್ ಅಂತೂ ಸೋತ್ ಬಿಟ್ಟ. ಹಳ್ಳಿ ಜನಗಳು ವಿಚಿತ್ರವಾಗಿ ಮುನ್ನಾ ಪೈಲ್ವಾನ್ನನ್ನ ಆಡ್ಕೋತಾ ಇದ್ರು. ಆದ್ರೆ ಈ ಸಲ ಮುನ್ನಾ ಪೈಲ್ವಾನ್ಗೆ ಎಲ್ರ ಮಾತನ್ನ ಕೇಳಲೇಬೇಕಾಗಿತ್ತು. ಮುನ್ನಾ ಪೈಲ್ವಾನ್ ಮೊದಲನೇ ಸಲ ಪ್ರತಿಯೋಗಿತನ ಸೋತಿದ್ದ. ನನಗ್ ನನ್ ಮೇಲೆನೆ ಶೇಮ್ ಆಗ್ತಿದೆ. ಮುನ್ನಾ ಪೈಲ್ವಾನ್ ಮುಖ ಮುಚ್ಕೊಂಡು ಅಲ್ಲಿಂದ ಓಡ್ ಹೋದ. ಇಡೀ ಹಳ್ಳಿ ಜನ ಜೋಗಿನ ತುಂಬಾನೇ ಹೊಗಳ್ತಾರೆ. ವಾ ಜೋಗಿ, ನೀನಂತೂ ಮಾಡಿ ತೋರ್ಸ್ಬಿಟ್ಟೆ. ನೀನು ನಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಹುಡುಕದೆ. ಹಾಗೂ ಅಣ್ಣ, ಮುನ್ನಾ ಪೈಲ್ವಾನನ್ನ ಸೋಲ್ಸ್ಬಿಟ್ಟೆ. ಇನ್ ಯಾರು ಅವನು ನೋಡಿ ಭಯ ಪಡೋದಿಲ್ಲ. ಆವತ್ತಿಂದ ಮುನ್ನಾನ ದಬ್ಬಾಳಿಕೆ ನಿಂತ್ ಹೋಯ್ತು. ಹಳ್ಳಿ ಜನಗಳು ಅವನ್ನ ನೋಡಿದ್ರೆ ಹೆದರ್ಕೋತಾ ಇರ್ಲಿಲ್ಲ. ಜೊತೆಗೆ ಅವನು ಬಿಟ್ಟಿ ಊಟ ತಿನ್ನೋದಿಕ್ಕೆ ಅಂತ ಹಳ್ಳಿ ಜನಗಳ ಗಾಡಿ ಹತ್ರನೂ ಹೋಗ್ತಾ ಇರ್ಲಿಲ್ಲ, ಬಿಟ್ಟಿನೂ ತಿಂತಿರ್ಲಿಲ್ಲ. ಅರೆ ಮಾಧವಣ್ಣ, 3 ಪ್ಲೇಟು ಪೂರಿ ಭಾಜಿ ಕೊಡು, ಹಾಗೂ ತಗೊಳ್ಳಿ ಹಣ. ಕೊಡ್ತೀನಿ ಮುನ್ನಾ ಅಣ್ಣ. ಬಿಟ್ಟಿ ತಿನ್ನೋ ಅಭ್ಯಾಸ ಮುನ್ನನ್ಗೆ ನಿಂತ್ ಹೋಗಿತ್ತು. ಮತ್ತಿದೆಲ್ಲ ಜಾದುವಿನ ಪೌಡರ್ ಇಂದ ಮಾಡಿರುವಂತ ಜಾದುವಿನ ಸಮೋಸದಾಗಿತ್ತು.
ಈ ಕತೆ ಮಥುರೆಯ ಲಲ್ಲನ್ದು. ಲಲ್ಲನ್ ಒಂದು ದೊಡ್ಡ ಕಂಪನಿಯಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡ್ತಿರ್ತಾನೆ. ಲಲ್ಲನ್ ಬುದ್ಧಿವಂತ ಹಾಗೂ ಚತುರನಾಗಿದ್ದ ಮತ್ತು ತನ್ನ ಪತ್ನಿ ಸೋಮಲತಾಳ ಜೊತೆ ವಾಸವಾಗಿದ್ದ. ಟಿಫಿನ್ ಕೊಡು, ನನಗೆ ಕೆಲ್ಸಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ. ನಾನು ಯಾವಾಗ ಕೆಲ್ಸಕ್ಕೆ ಹೋಗೋದು? ಒಂದ್ ವೇಳೆ ದಿನ ಹೀಗೆ ನಡೀತಿದ್ರೆ ಒಂದಲ್ಲ ಒಂದಿನ ನನ್ನ ಸಂಬಳ ಕಟ್ಟಾಗುತ್ತೆ ಖಂಡಿತ. ಓಫೋ, ಕೊಡ್ತಾ ಇದ್ದೀನಿ. ನನಗೇನು 5-6 ಕೈಗಳ ಇದಾವೆ ಕೊಡಲ್ಲ ಅಂತ ಹೇಳೋದಿಕ್ಕೆ. ತಗೊಳ್ಳಿ, ತಗೊಂಡು ಹೋಗಿ ಚಪ್ಪರಿಸ್ಕೊಂಡು ಚೆನ್ನಾಗಿ ತಿನ್ನಿ. ಅದಕ್ಕೆ ನಾನು ಹೇಳ್ತಿರೋದು ಕೆಲ್ಸ ಬಿಟ್ಬಿಡಿ, ನನ್ ಜೊತೆ ವ್ಯಾಪಾರದಲ್ಲಿ ಕೈ ಜೋಡಿಸಿ. ಆದ್ರೆ ನೀವು ನನ್ ಮಾತೆ ಕೇಳಲ್ಲ ಅಂತೀರಾ? ವ್ಯಾಪಾರಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ. ಇರೋ ಕೆಲ್ಸ ಚೆನ್ನಾಗಿದೆ, ಹೆಚ್ಚು ಕಮ್ಮಿ ಸ್ವಲ್ಪ ಸಂಬಳ ಆದ್ರೂ ಜೇಬಿಗೆ ಪ್ರತಿ ತಿಂಗಳು ಬರ್ತಾ ಇದೆ ತಾನೆ. ಈಗ ನಾನು ಏನ್ ಹೇಳಿ? ನಿಮಗೇನ್ ಅನ್ಸತ್ತೋ ಹಾಗೆ ಮಾಡಿ. ಲಲ್ಲನ್ ತನ್ನ ಕೆಲ್ಸಕ್ಕಾಗಿ ಹೋಗ್ಬಿಡ್ತಾನೆ ಹಾಗೂ ಅಲ್ಲಿಗೆ ಹೋಗಿ ನೋಡ್ತಾನೆ, ಜನ ತುಂಬಿಕೊಂಡಿರ್ತಾರೆ. ಇಷ್ಟೊಂದ್ ಜನ ಇಲ್ಲಾಕ್ ತುಂಬಿಕೊಂಡಿದ್ದಾರೆ, ಅಂಥದ್ ಏನ್ ನಡೀತು ಇಲ್ಲಿ? ಹೋಗಿ ನೋಡ್ತೀನಿ. ಲಲ್ಲನ್ ಅಲ್ಲಿಗೆ ಹೋಗ್ತಾನೆ ಹಾಗೂ ಹೋಗಿ ನೋಡ್ತಾನೆ, ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ. ಕಂಪನಿಯಲ್ಲಿ ತುಂಬಾ ಲಾಸ್ ಆದ ಕಾರಣ ಎಲ್ಲರನ್ನ ಕೆಲ್ಸದಿಂದ ಕಿತ್ತಾಕಲಾಗಿದೆ. ಅಂದ್ರೆ ನಮ್ಮನ್ನೆಲ್ಲ ಕೆಲ್ಸದಿಂದ ಕಿತ್ತಾಕಿದಾರ. ಅಯ್ಯಯ್ಯೋ, ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋತಾರೆ? ನನ್ನ ಕುಟುಂಬನ ಇನ್ಯಾರು ನೋಡ್ಕೋತಾರೆ? ಯಾವುದೇ ನೋಟಿಸ್ ಕಳಿಸ್ದೆ ಏನು ಹೇಳ್ದೆ ಇವ್ರು ನಮ್ಮನ್ನ ಕೆಲಸದಿಂದ ಹೇಗೆ ಕಿತ್ತಾಕಕ್ ಸಾಧ್ಯ? ಎಷ್ಟು ವರ್ಷದಿಂದ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಕೆಲಸದಿಂದ ಕಿತ್ತಾಕಿರುವ ಕಾರಣದಿಂದ ಲಲ್ಲನ್ಗೆ ತುಂಬಾ ಚಿಂತೆಯಾಗಿ ಮನೆಗೆ ಬರ್ತಾನೆ. ಲಲ್ಲನನ್ನ ಚಿಂತೆಯಲ್ಲಿ ನೋಡಿದ ಅವನ ಪತ್ನಿ ಅವನ ಹತ್ರ ಕೇಳ್ತಾಳೆ, ಯಾಕ್ರಿ, ಏನ್ ಚಿಂತೆ ಮಾಡ್ತಾ ಇದ್ದೀರಾ? ಏನಾಯ್ತ್ರಿ ನಿಮ್ಗೆ? ಮತ್ತೆ ಇದೇನಿದು? ಟಿಫಿನ್ ಕೂಡ ಹಾಗೇ ಇದೆ, ಅದನ್ನು ಕೂಡ ತಿಂದಿಲ್ವಾ ನೀವು? ಬೆಳಗ್ಗೆ ತಮಾಷೆ ಮಾಡ್ತಾ ಇದ್ದೆ, ಅದೇ ಮಾತು ನಿಜವಾಗಿ ಹೋಯ್ತು. ನನ್ನನ್ನ ಕೆಲಸದಿಂದ ಕಿತ್ತಾಕ್ಬಿಟ್ರು. ಕೇವಲ ನನ್ನನ್ನ ಮಾತ್ರ ಅಲ್ಲ, ನನ್ ಜೊತೆಗೆ ಎಲ್ಲ ಕೆಲಸದವ್ರನ್ನು ಕೆಲಸದಿಂದ ಕಿತ್ತಾಕ್ಬಿಟ್ರು. ಏನ್ ಹೇಳಿದ್ರಿ ನೀವು? ಅದ್ ಹೇಗ್ರಿ ಸಾಧ್ಯ ಆಗತ್ತೆ? ಎಷ್ಟೋ ವರ್ಷಗಳಿಂದ ನೀವಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೆ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನ ಅಲ್ಲಿಂದ ಕೆಲಸದಿಂದ ತೆಗೆಯೋದು ಅದು ತಪ್ಪಲ್ವೇನ್ರಿ? ಅದು ತುಂಬಾ ದೊಡ್ಡ ಅನ್ಯಾಯ. ಏನು ಅರ್ಥ ಆಗ್ತಾ ಇಲ್ಲ. ಇವಾಗ ನಾನು ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಯಾರಿಗ್ ಸಹಾಯ ಕೇಳಲಿ? ನೀವ್ ಯಾವ ಕೆಲಸ ಮಾಡ್ತಾ ಇದ್ರು ಅದು ಬೇರೆ ಕಡೆ ಎಲ್ಲೂ ಇಲ್ಲ. ನಾವೇ ಬೇರೆ ಯಾವ್ದಾದ್ರೂ ದಾರಿನ ಹುಡುಕೋಬೇಕಾಗತ್ತೆ. ನನಗೆ ಎಲ್ಲ ಅರ್ಥ ಆಗ್ತಾ ಇದೆ. ಅಲ್ಲಿವರೆಗೂ ನಾವ್ಯಾಕೆ ವ್ಯಾಪಾರ ಮಾಡಬಾರ್ದು? ಸಮೋಸ ಮಾರೋದು? ನೀನು ಸಮೋಸವನ್ನ ತುಂಬಾ ಸ್ವಾದಿಷ್ಟವಾಗಿ ಮಾಡ್ತೀಯಾ. ಅಯ್ಯೋ, ನನ್ ಮನ್ಸಿನ ಮಾತನ್ನ ನೀವ್ ಹೇಳ್ಬಿಟ್ರಿ. ನಾವ್ ಹಾಗೆ ಮಾಡೋಣ ರೀ. ನಾನು ಮನೇಲಿ ಸಮೋಸ ಮಾಡ್ತೀನಿ, ನೀವ್ ಅದನ್ನ ತಗೊಂಡ್ ಹೋಗಿ ಬೀದಿ ಬೀದಿಗಳಲ್ಲಿ ಮಾರ್ಕೊಂಡ್ ಬನ್ನಿ. ಸೋಮಲತಾ ಹಾಗೂ ಲಲ್ಲನ್ ಇಬ್ರು ಸಮೋಸ ಮಾಡುವ ಕೆಲಸವನ್ನ ಶುರು ಮಾಡ್ತಾರೆ. ಸೋಮಲತಾ ತನ್ನ ಕೈಯಾರೆ ಸಮೋಸವನ್ನ ಮಾಡ್ತಾಳೆ ಹಾಗೂ ಲಲ್ಲನ್ ಅದನ್ನ ಒಂದು ಗಾಡಿಯಲ್ಲಿ ಹಾಕಿ ಮಾರಲು ಹೋಗ್ತಾನೆ. ಇವತ್ತು ನಮ್ಮ ಮೊದಲ ದಿನ. ದೇವರ ಹತ್ರ ಪ್ರಾರ್ಥನೆ ಮಾಡು, ಎಲ್ಲನೂ ಒಳ್ಳೇದಾಗ್ಲಿ ಅಂತ. ನೀವದ್ರ ಚಿಂತೆ ಮಾಡ್ಬೇಡಿ, ಎಲ್ಲ ಸರಿ ಹೋಗತ್ತೆ. ಲಲ್ಲನ್ ತನ್ನ ಊರಿನಿಂದ ಬೇರೆ ಊರಿಗೆ ಹೋಗಿ ಸಮೋಸವನ್ನ ಮಾರ್ತಾನೆ. ಸಮೋಸ, ಬಿಸಿ ಬಿಸಿ ಸಮೋಸ. ಯಾರ್ ತಿಂತಾರೋ ನಗ್ತಾರೆ, ಯಾರ್ ತಿನ್ನೋದಿಲ್ವೋ ಅಳ್ತಾರೆ. ಅರೆ ಅರೆ, ಅಲ್ಲಿ ನೋಡಿ, ನಂಗನ್ಸುತ್ತೆ ಹೊಸ ಸಮೋಸೆದವನ್ ಬಂದಿದ್ದಾನೆ. ಹೋಗಿ ತಿನ್ಕೊಂಡ್ ಬರೋಣ ಬನ್ನಿ. ಸ್ಮೆಲ್ ಕೂಡ ಚೆನ್ನಾಗಿದೆ. ಇವತ್ತಂತೂ ಹೊಟ್ಟೆ ತುಂಬಾ ತಿಂತೀನಿ. ಮತ್ತೆ ಇವತ್ತಿನ ಸಮೋಸ ದುಡ್ಡನ್ನ ನಾನ್ ಕೊಡ್ತೀನಿ. ಹಾ, ಈ ಸಮೋಸ ನನ್ ಕಡೆಯಿಂದ. ನನಗೆ ಕೆಲ್ಸ ಸಿಕ್ಕಿದ್ಯಲ್ಲ, ಅದಕ್ಕೆ ಪಾರ್ಟಿ. ಲಲ್ಲನ್ ಹತ್ರ ಜನರ ಗುಂಪೆ ಸೇರ್ಕೊಳ್ಳುತ್ತೆ. ನೋಡ್ತಿದ್ದ ಹಾಗೆ ಅವನ ಎಲ್ಲಾ ಸಮೋಸಗಳು ಮೊದಲ ದಿನವೇ ಕೆಲವೇ ಗಂಟೆಯಲ್ಲಿ ಖಾಲಿ ಆಗ್ಬಿಡುತ್ತೆ. ಲಲ್ಲನ್ ತುಂಬಾನೇ ಸಂತೋಷದಲ್ಲಿರ್ತಾನೆ. ಆದ್ರೆ ಬೇರೆ ಸಮೋಸ ಮಾರೋವರು ಹಾಗೂ ಬೇರೆ ಅಂಗಡಿಯವರಿಗೆ ತುಂಬಾನೇ ಲಾಸ್ ಆಗ್ತಿರುತ್ತೆ. ಆಗ ಸೋಮನಾಥ್ ಹಾಗೂ ನಿತಿನ್ ಒಬ್ರಿಗೊಬ್ರು ಹೇಳ್ತಾರೆ, ಈ ಸಮೋಸದವನ ಕಾರಣದಿಂದ ಇವತ್ತು ನನ್ನ ಒಂದ್ ಸಮೋಸೆ ಕೂಡ ಮಾರಾಟವಾಗಿಲ್ಲ. ದುಡ್ಡೆಲ್ಲ ವೇಸ್ಟ್ ಆಯ್ತು. ನಿನ್ನಂತೂ ಸಮೋಸ, ನಂದ್ ಇಡೀ ಅಂಗಡಿನೇ ವೇಸ್ಟ್ ಆಗಿದೆ. ಇವನ್ ಅಚಾನಕ್ ಆಗಿ ಎಲ್ಲಿಂದ ಬಂದ ನಮ್ಮ ವ್ಯಾಪಾರವನ್ನೆಲ್ಲ ಹಾಳು ಮಾಡೋದಕ್ಕೆ? ಯಜಮಾನಿ ಕೇಳಿಲ್ಲಿ, ಎಲ್ಲಿದ್ಯಾ ನೀನು? ತುಂಬಾ ಖುಷಿಯಾಗಿದ್ದೀರಲ್ರಿ? ಏನಾಯ್ತು? ಇಲ್ಲೋಡು, ಈ ದುಡ್ಡು. ನಮ್ಮ ಎಲ್ಲ ಸಮೋಸ ಕೇವಲ 2 ಗಂಟೆಯಲ್ಲೇ ವ್ಯಾಪಾರ ಆಗೋಯ್ತು. ಸರಿಯಾಗಿ ಹೇಳ್ತಾ ಇದ್ದೆ ನೀನು. ಒಂದ್ ವೇಳೆ ಕೆಲಸ ಮಾಡ್ತಾ ಇದ್ರೆ ಇಷ್ಟೆಲ್ಲ ಹಣವನ್ನ ನಾನು 1 ತಿಂಗಳಲ್ಲಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ನಾಳೆ ನೀನು ಜಾಸ್ತಿ ಸಮೋಸ ಮಾಡ್ಕೊಡು, ನಾನು ಅದನ್ನು ಮಾರಾಟ ಮಾಡಿ ಬರ್ತೀನಿ. ನಮಗೆ ಲಾಭವೋ ಲಾಭ. ಇದನ್ನೇನ್ ಹೇಳುವಂತ ವಿಷಯನ? ನಾಳೆ ಇನ್ನೂ ಜಾಸ್ತಿ, ಇನ್ನೂ ರುಚಿಯಾಗಿರುವಂತ ಸಮೋಸನ ಮಾಡಿ ಕೊಡ್ತೀನಿ. ಎಲ್ಲ ದುಡ್ಡನ್ನ ಲಲ್ಲನ್ ಸೋಮಲತಾಳಿಗೆ ಕೊಡ್ತಾನೆ.
ಮಾರನೇ ದಿನಕ್ಕಾಗಿ ಸೋಮಲತಾ ತುಂಬಾನೇ ಸಮೋಸ ಮಾಡ್ತಾಳೆ ಹಾಗೂ ಅದನ್ನ ತಗೊಂಡು ಲಲ್ಲನ್ ಮತ್ತೆ ಅದೇ ಊರಲ್ಲಿ ಮಾರಾಟ ಮಾಡಲು ಹೋಗ್ತಾನೆ ಹಾಗೂ ಅಲ್ಲಿ ಗಾಡಿಯನ್ನ ಇಟ್ಟು ಮಾರಲು ಶುರು ಮಾಡ್ತಾನೆ. ಹೀಗೆ ಲಲ್ಲನ್ಗೆ ತುಂಬಾ ದಿನ ಕಳೀತಾ ಹೋಗುತ್ತೆ. ಆಗ ನಿತಿನ್ ಹಾಗೂ ಸೋಮನಾಥ್ ಡಿಸೈಡ್ ಮಾಡ್ತಾರೆ, ಈ ಲಲ್ಲನಿಗೆ ಏನಾದ್ರೂ ಮಾಡ್ಲೇಬೇಕು. ನನ್ನ ಹತ್ರ ನಶೆ ಬರುವ ಒಂದು ಔಷಧಿ ಇದೆ, ಅದನ್ನ ಅವನ್ ಸಮೋಸದಲ್ಲಿ ಹಾಕ್ಬಿಡು. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಾನ್ ಹೋಗಿ ಅವನ್ನ ಮಾತಾಡ್ಸಿರ್ತೀನಿ. ಅಷ್ಟರೊಳಗೆ ನೀನು ಆ ಸಮೋಸದಲ್ಲಿ ಅದನ್ನ ಬೆರೆಸ್ಬಿಡು. ಸೋಮನಾಥ್ ಹಾಗೂ ನಿತಿನ್ ಅವನ ಅಂಗಡಿಯ ಹತ್ರ ಹೋಗ್ತಾರೆ. ಆಗ ಸೋಮನಾಥ್ ಲಲ್ಲನ್ನ ಗಮನವನ್ನ ಬೇರೆ ಕಡೆ ಹರಿಸ್ತಾನೆ. ಅರೆ ಲಲ್ಲನ್ನಣ್ಣ, ಅಲ್ ನೋಡು, ಅಲ್ಲಿ ಬಡವ ಕುಮಾರನ ಹತ್ರ ಮಣ್ಣಿನ ವಸ್ತುಗಳನ್ನ ಎತ್ತಬೇಕು. ನೀನು ಬರ್ತೀಯ? ಬರೀ ನನ್ ಕೈಲಿ ಎತ್ತಕ್ ಆಗ್ತಿಲ್ಲ, ತುಂಬಾನೇ ಭಾರ ಇದೆ. ಅಯ್ಯ ಸೋಮನಾಥ್ ಅಣ್ಣ, ಇದನ್ನೆಲ್ಲ ನೀವು ಕೇಳ್ಕೋಬೇಕಾ? ನಡೀರಿ. ಕುಮಾರ್ ಅಣ್ಣನಿಗೆ ಏಜ್ ಬೇರೆ ಆಗ್ಬಿಟ್ಟಿದೆ. ಸೋಮನಾಥ ಲಲ್ಲನನ್ನ ಕರ್ಕೊಂಡು ಕುಮಾರ್ ಅಣ್ಣನ ಅಂಗಡಿ ಹತ್ರಕ್ ಹೋಗ್ತಾನೆ. ಸಮಯ ಸಿಕ್ತಿದ್ದ ಹಾಗೆ ನಿತಿನ್ ಅವನ ಸಮೋಸದಲ್ಲಿ ಆ ಔಷಧಿಯನ್ನ ಬೆರೆಸ್ಬಿಡ್ತಾನೆ. ಇನ್ನೊಂದ್ ಕಡೆ ಲಲ್ಲನ್ ಅಲ್ಲಿ ಹೋಗಿ ನೋಡ್ತಾನೆ, ಸೋಮನಾಥ್ ಅವನ ಹತ್ರ ಇರೋದೇ ಇಲ್ಲ. ಅವಾಗ ಅವನು ಕುಮಾರ್ ಅಣ್ಣನ ಹತ್ರ ಕೇಳ್ತಾನೆ, ಅಣ್ಣ ಹೇಗಿದ್ದೀರಾ? ನಾನ್ ಕೇಳ್ಪಟ್ಟೆ ಏನೋ ಭಾರವಾದ ವಸ್ತುವನ್ನ ಎತ್ಬೇಕು ಅಂತ. ಈ ಮುದುಕನ ಅಂಗಡಿಯಲ್ಲಿ ಭಾರವಾದ ವಸ್ತು ಏನಿರುತ್ತೆ ಮಗು? ನಿನಗ್ಯಾರೋ ಸುಳ್ಳು ಹೇಳಿದ್ದಾರೆ. ಸೋಮನಾಥ್ ಅಣ್ಣ ಏನೋ ತಮಾಷೆ ಮಾಡಿರ್ಬೇಕು, ಆದ್ರೆ ನೀವೇ ಚಿಂತೆಯಲ್ಲಿರೋ ಹಾಗಿದೆ. ಏನಾದ್ರೂ ಸಮಸ್ಯೆನಾ? ಆಗ ಆ ತಾತ ತನ್ನ ಸಮಸ್ಯೆಯನ್ನ ಲಲ್ಲನಿಗೆ ಹೇಳ್ತಾರೆ. ನಾನು ತುಂಬಾ ದಿನದಿಂದ ಸಾಲದಲ್ಲಿದ್ದೀನಿ. ನಾನು ಊಟ ಮಾಡ್ದೇನೆ ತುಂಬಾ ದಿನ ಬೇರೆ ಆಗಿದೆ. ಇದನ್ನೆಲ್ಲ ನೀವು ನನ್ನ ಹತ್ರ ಹೇಳ್ಬೇಕಾ ಅಣ್ಣ? ಇತ್ತಗೊಳ್ಳಿ ಸ್ವಲ್ಪ ಹಣ. ನಿಮ್ ಕೈಲಿ ಯಾವತ್ತಾಗುತ್ತೋ ಅವತ್ ನನಗೆ ವಾಪಸ್ ಕೊಡಿ. ಒಂದ್ ಟೈಮಲ್ಲಿ ನಾನು ಕೂಡ ನಿಮ್ ತರನೇ ಸಮಸ್ಯೆಯಲ್ಲಿದ್ದೆ, ಆದ್ರೆ ಇವಾಗ ನಾನು ಸಂತೋಷವಾಗಿದ್ದೀನಿ. ನಿನಗೆ ತುಂಬಾನೇ ಧನ್ಯವಾದ ಮಗು. ಲಲ್ಲನ ತಾತನಿಗೆ ಹಣವನ್ನ ಕೊಟ್ಟು ಇನ್ನೇನು ಹೋಗೋದ್ರಲ್ಲಿದ್ದ. ಆಗ ಅವ್ರು ಹೇಳ್ತಾರೆ, ಹೋಗಕ್ಕೂ ಮುಂಚೆ ನಾನು ನಿನಗೊಂದು ಸತ್ಯವನ್ನ ಹೇಳ್ತೀನಿ. ಈ ನಿತಿನ್ ಮತ್ತೆ ಸೋಮನಾಥ್ ನಿನ್ನ ಸಮೋಸದಲ್ಲಿ ವಿಷವನ್ನ ಬೆರೆಸಿದ್ದಾರೆ. ನಾನು ಅವ್ರು ಮಾತನಾಡೋದನ್ನ ಕೇಳಿದ್ದೀನಿ. ನೀನ್ ನನಗೆ ಸಹಾಯ ಮಾಡಿದೀಯ, ಅದಕ್ಕೆ ನಾನಿದನ್ನ ನಿನಗೆ ಹೇಳಿದ್ದೀನಿ. ವಿಷದ ಔಷಧಿನ? ಆದ್ರೆ ಅದ್ಯಾಕೆ? ನಿನ್ನ ಅಂಗಡಿ ಎಲ್ಲ ನಾಶ ಆಗ್ಲಿ ಅಂತ. ತಾತ ಅವನಿಗೆ ಎಲ್ಲ ವಿಷಯವನ್ನ ತಿಳಿಸ್ತಾರೆ ಹಾಗೂ ಹೇಳ್ತಾರೆ, ನಿನಗೊಂದು ಉಡುಗೊರೆ ನನ್ ಕಡೆಯಿಂದ, ಮತ್ತೆ ಈ ಮಣ್ಣನ್ನ ತಗೊಂಡು ಹೋಗು. ಈ ಮಣ್ಣಲ್ಲಿ ಅಂತದ್ದೇನಿದೆ ತಾತ? ನೋಡೋದಕ್ಕೆ ಇದು ಸಾಧಾರಣವಾದ ಮಣ್ಣು, ಆದರೆ ನೀನು ಈ ಮಣ್ಣಿನ ಒಲೆಯಿಂದ ಸಮೋಸ ಮಾಡ್ಬೇಕು, ಅದು ಕೂಡ ನೆಲದಲ್ಲಿ. ಮತ್ತೆ ನೋಡ್ತಿರೋ, ನೀನ್ ಏನೆಲ್ಲ ಸಮೋಸ ಮಾಡ್ತೀಯೋ ಅದೆಲ್ಲ ಜಾದುವಿನದಾಗುತ್ತೆ. ಮಣ್ಣು ಖಾಲಿ ಆದ್ಮೇಲೆ ಮತ್ತೆ ತಗೊಂಡ್ ಹೋಗಕ್ ಬಾ ಅಂತೆ. ಮಣ್ಣಿನ ಸಮೋಸ ತಿಂದ ತಕ್ಷಣ ಜನರೆಲ್ಲ ಓಡಿ ನಿನ್ ಹತ್ರ ಮತ್ತೆ ಮತ್ತೆ ಬರ್ತಾರೆ. ಲಲ್ಲನ್ ಅವ್ರು ಹೇಳಿರೋ ಹಾಗೇನೆ ಮಾಡ್ತಾನೆ. ಆ ಜಾಗದಿಂದ ಮಣ್ಣು ಹಾಗೂ ಗಾಡಿಯನ್ನ ತಗೊಂಡು ಮನೆಗ್ ಬರ್ತಾನೆ ಹಾಗೂ ಎಲ್ಲ ವಿಷಯವನ್ನ ಸೋಮಲತಾಳಿಗೆ ಹೇಳ್ತಾನೆ. ಮಣ್ಣಿನ ಸಮೋಸನ? ಹಾಗಂದ್ರೆ ಏನ್ರಿ? ಅದನ್ನ ನಾನು ಮಾಡಕ್ ಇಷ್ಟಪಡ್ತೀನಿ. ಮತ್ತೆ ಇನ್ಯಾಕೆ ತಡ? ಈ ಜಾದುವಿನ ಮಣ್ಣಿಂದ ಜಾದುವಿನ ಸಮೋಸವನ್ನ ತಯಾರು ಮಾಡು. ಸೋಮಲತಾ ಸಮೋಸದಲ್ಲಿ ಹಾಲು ಹಾಗೂ ಮಸಾಲೆಯನ್ನ ಹಾಕಿಡ್ತಾಳೆ. ಲಲ್ಲನ ಮಣ್ಣನ್ನ ಗುಂಡಿ ಒಳಗೆ ಹಾಕ್ತಾನೆ. ಅದ್ರ ಒಳಗಡೆ ಸಮೋಸವನ್ನ ಹಾಕಿ ಕಟ್ಟಿಗೆಗೆ ಬೆಂಕಿಯನ್ನ ಹಾಕ್ತಾನೆ. ಆ ಬೆಂಕಿಯಲ್ಲಿ ಸಮೋಸ ಬೇಯೋದಕ್ಕೆ ಶುರುವಾಗುತ್ತೆ. ಅದರ ಪರಿಮಳ ಎಲ್ಲ ಕಡೆ ಹರಡುತ್ತೆ. ಸುವಾಸನೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಸಮೋಸ ಖಂಡಿತ ತುಂಬಾ ರುಚಿಯಾಗಿರತ್ತೆ. ನನಗಂತೂ ತಡೆಯೋದಕ್ಕೆ ಆಗ್ತಿಲ್ಲ. ಜಾದುವಿನ ಮಣ್ಣಿನ ಜಾದುವಿನ ಸಮೋಸ ತುಂಬಾನೇ ಸ್ವಾದಿಷ್ಟವಾಗಿತ್ತು. ಆ ಮಣ್ಣಿನ ಸಮೋಸವನ್ನ ತಗೊಂಡು ಲಲ್ಲನ್ ಮಾರಕ್ ಹೋಗ್ತಾನೆ. ಮಣ್ಣಿನ ಸಮೋಸ ತಗೊಳ್ಳಿ, ಮಣ್ಣಿನ ಸಮೋಸ ತಗೊಳ್ಳಿ. ಮಣ್ಣಿನ ಸಮೋಸ ಅಂದ್ರೆ ಏನಣ್ಣ? ಹಾಗಾದ್ರೆ ಹೋಗಿ ತಿನ್ಲೇಬೇಕು. ನಾನು ಹೋಗಿ ತಿಂತೀನ್ರಿ. ಮಣ್ಣಿನ ಸಮೋಸ ಕೇಳಿದ ತಕ್ಷಣ ಮಣ್ಣಿನ ಸಮೋಸ ತಿನ್ನಕ್ಕೆ ಜನ ಲೈನಲ್ಲಿ ಬಂದು ನಿಲ್ತಾರೆ ಹಾಗೂ ಲಲ್ಲನಿಗೆ ತುಂಬಾನೇ ವ್ಯಾಪಾರ ಆಗಕ್ ಶುರು ಆಗುತ್ತೆ. ಜಾಸ್ತಿ ವ್ಯಾಪಾರ ಆಗುವ ಕಾರಣದಿಂದ ನಿತಿನ್ ಹಾಗೂ ಸೋಮನಾಥ್ ತನ್ನ ಅಂಗಡಿಯನ್ನ ಮುಚ್ಚಬೇಕಾಯ್ತು. ಹಾಗೂ ಲಲ್ಲನಿನ ಜಾದುವಿನ ಮಣ್ಣಿನ ಸಮೋಸ ತುಂಬಾನೇ ಫೇಮಸ್ ಆಗುತ್ತೆ. ಅದರ ಕಾರಣದಿಂದ ಅವನ ಕುಟುಂಬ ಸಂತೋಷವಾಗಿರುತ್ತೆ.